ನಮಸ್ಕಾರ. ಹೊಸ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾಯಿದ್ದೀವಿ. 2020 ಮ್ಯಾಚು ಭಾಳ ಕಷ್ಟವಾಗೇ ಇತ್ತು. 2021ಗೆ ಬರ್ತಾಯಿದ್ದೀವಿ. 21ಕ್ಕೆ ನಾವು ಬರ್ತಾ ಇರೋವಾಗ 2021 ನಿಮ್ಮೆಲ್ಲರಿಗೂ ಶುಭ ತರಲಿ, ಆರೋಗ್ಯಕರವಾದ ವರ್ಷ ಆಗಲಿ ಅಂತ ಪ್ರಾರಂಭಕ್ಕೆ ನಾನು ಹಾರೈಸ್ತಾ ಇದ್ದೀನಿ. ನಾನು MS ನರಸಿಂಹಮೂರ್ತಿ, ನಗೆ ಬರಹಗಾರ. ಇವತ್ತು ಈ ಚಿಂತನಾ ಲಹರಿಯಲ್ಲಿ ಸಾಕಷ್ಟು ಹಾಸ್ಯ ತುಂಬಿರತಕ್ಕಂತಹ ಒಂದು ವಿಷಯವನ್ನು ತಗೊಂಡು ನಾವು ಚರ್ಚೆ ಮಾಡ್ತಾಯಿದ್ದೀವಿ. ನನ್ನ ಜೊತೆ ಚರ್ಚಾಪಟುಗಳಿದ್ದಾರೆ. ವಿಷಯದ ಪರವಾಗಿ, ವಿಷಯದ ವಿರುದ್ಧವಾಗಿ ಮಾತಾಡಲಿಕ್ಕೆ ಜನ ಬಂದಿದ್ದಾರೆ. ವಿಷಯ ಏನಪ್ಪ ಅಂದರೆ ನಿಮಗೆ ಗೊತ್ತಿರೋದೇ ವಿಷಯ. ಪ್ರತಿನಿತ್ಯ ನೀವು ಯೋಚನೆ ಮಾಡೋ ವಿಷಯ. ಯಾವುದು ಹೆಚ್ಚು ಅನುಕೂಲ, ಆನ್ಲೈನಾ ಇಲ್ಲ ಆಫ್ಲೈನಾ ಅಂತಕ್ಕಂಥದ್ದು ನಮ್ಮ ವಿಷಯ. ಈಗ ಏನಾಗಿದೆ, ಆನ್ಲೈನ್ ಜಾಸ್ತಿ ಆಗ್ತಾ ಇದೆ, ಆಫ್ಲೈನು ಕೂಡ ಬೇಕು ಅಂತ ಹೇಳೋರಿದ್ದಾರೆ. ಇವರು ಏನು ಹೇಳ್ತಾರೆ ನೋಡೋಣ. ಈ ಒಂದು ಚರ್ಚಾ ಸ್ಪರ್ಧೆಯಲ್ಲಿ, ಚಿಂತನಾ ಲಹರಿಯಲ್ಲಿ ಆನ್ಲೈನೇ ಒಳ್ಳೆಯದು ಅಂತ ವಿಷಯದ ಪರವಾಗಿ ಮಾತಾಡಲಿಕ್ಕೆ ಯಾರು ಬಂದಿದ್ದಾರೆ ಗೊತ್ತಾ? ಒಬ್ಬ ಬ್ಯಾಂಕರ್ ಆಗಿದ್ದವರು, ಒಬ್ಬ ನಾಟಕರಾಗಿದ್ದವರು, ನಟ ಆಗಿದ್ದವರು, ವಾಗ್ಮಿ ಆಗಿದ್ದವರು. ಅವರು ಯಾರಪ್ಪ ಅಂತಂದರೆ ವೈ ವಿ ಗುಂಡೂರಾವ್ರವರು. ವೈ ವಿ ಗುಂಡೂರಾವ್ರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ಅವರಿಗೆ ಸಾಥ್ ಕೊಡೋಕ್ಕೆ ಶಿವಮೊಗ್ಗದಿಂದ ಬಂದಿರತಕ್ಕಂಥ ಒಳ್ಳೆಯ ವಾಗ್ಮಿ, ಸ್ಟ್ಯಾಂಡಪ್ ಕಾಮಿಡಿಯನ್, ಅಧ್ಯಾಪಕಿ ಆಗಿರ್ತಕ್ಕಂಥ ಕವಿತಾ ಸುಧೀಂದ್ರ ಅವರು ಬಂದಿದ್ದಾರೆ. ಇವರು ಆನ್ಲೈನ್ನೇ ಬೆಸ್ಟು ಅಂತ ಹೇಳ್ತಾರೆ. ಇನ್ನು ಇವ್ರನ್ನ ವಿರೋಧಿಸೋಕ್ಕೊಬ್ಬರು ಬೇಕೇ ಬೇಕಲ್ವಾ? ಹೀಗಾಗಿ ಇಲ್ಲ, ಆಫ್ಲೈನೇ ಒಳ್ಳೆಯದು. ಇಲ್ಲಿ ಆ್ಯಕ್ಚುಲ್ಲು ಮತ್ತು ವರ್ಚುವಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆಫ್ಲೈನ್ ಅಂದರೆ ಆ್ಯಕ್ಚುಲ್ಲು, ಹಳೆಯ ಸಿಸ್ಟಮ್ಮು, ಅದೇ ಒಳ್ಳೆಯದು ಅಂತ ವಾದ ಮಾಡಲಿಕ್ಕೆ ಬಂದಿರತಕ್ಕಂಥ ಇವರೊಬ್ಬ ಬ್ಯಾಂಕರು, ನಮ್ಮ ಆತ್ಮೀಯ ಗೆಳೆಯರು, ಹನಿಗವನಗಳ ರಾಜ ಅಂತ ಅವ್ರನ್ನ ಕರೀತಾರೆ, ಡುಂಡಿರಾಜ್. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅನಂತರ ಅವರ ಪಕ್ಕದಲ್ಲಿ ಶಿವಮೊಗ್ಗದಿಂದ ಬಂದಿರತಕ್ಕಂಥ ಒಬ್ಬ ಲೆಕ್ಚರರು, ಅವರು ಸ್ಟ್ಯಾಂಡಪ್ ಕಮಿಡಿಯನ್ ಆಗಿದ್ದಾರೆ, ಉಮೇಶ್ ಅಂತ, ಉಮೇಶ್ ಗೌಡ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾವು ಮೂವರು ಕೂಡ ಹಿರಿಯ ಬ್ಯಾಂಕರುಗಳು. ಇನ್ನು ಇಬ್ಬರು ಬರೀ ಕರುಗಳಷ್ಟೇ, ಒಂದು ಹೆಣ್ಕರು, ಒಂದು ಗಂಡು ಕರು. ಈ 5 ಮಂದಿ ಈ ಚರ್ಚೆಯನ್ನು ಹೆಂಗೆ ಮುಂದುವರಿಸೋದು ಅಂತಂದರೆ, ಆನ್ಲೈನು ಆಫ್ಲೈನು. ಲೈನ್ ನಮಗೆ ಗೊತ್ತೇ ಇದೆ. 1ನೇ ಕ್ಲಾಸಲ್ಲಿದ್ದಾಗಲೇ ಲೈನ್ ಮೇಲೆ ಬರೀರಿ, 2 ಲೈನ್ ಮಧ್ಯೆ ಬರೀರಿ ಅಂತ ಹೇಳ್ತಾಯಿದ್ರು. ಲೈನ್ ಬಿಟ್ಟು ಹೋಗಬೇಡಿ ಸ್ಕೂಲಲ್ಲಿ ಹೇಳ್ತಾಯಿದ್ರು. ಆಮೇಲೆ ಲೈನ್ ಹೊಡೆಯೋದು ಅದು ಗೊತ್ತಿರುತ್ತೆ. ಆಮೇಲೆ ಲೈನ್ ಮ್ಯಾನ್ ವಿಷಯನೂ ಗೊತ್ತಿರುತ್ತೆ. ಈ ಆನ್ಲೈನು ಆಫ್ಲೈನು ಬಂದಾಗ ನಮಗೆ ಏನೇನು ನೆನಪಾಗುತ್ತೆ ಅಂತಂದರೆ, ಕೆಲವು ಹೊಸ ಸಿಸ್ಟಮ್ಗಳು ನೆನಪಾಗುತ್ತೆ. ಉದಾಹರಣೆಗೆ, ಈ ವರ್ಷದ ಪ್ರಾರಂಭದಲ್ಲಿ ನಾನು ನಮ್ಮ ಕೆಲಸದಾಕೆಗೆ ಹೇಳಿದೆ, ನೋಡಮ್ಮ, ಕೇಂದ್ರ ಸರ್ಕಾರದಿಂದ ಹೊಸ ನಿಯಮ ಬಂದಿದೆ. ಈ ಆರ್ಥಿಕ ಚಟುವಟಿಕೆ ಏನೇ ಇದ್ದರೂ ಕೂಡ ಅದು ಆನ್ಲೈನಲ್ಲೇ ಆಗಬೇಕು, ಪೇಮೆಂಟು ಆನ್ಲೈನಲ್ಲಿ ಆಗುತ್ತೆ. ನೀನು ನಮ್ಮ ಮನೆಗೆ ಬರ್ತೀಯಾ, ಬಟ್ಟೆ ಒಗಿತೀಯಾ, ಪಾತ್ರೆ ತೊಳಿತೀಯಾ, ಎಲ್ಲ ಸರಿ, ಪೇಮೆಂಟು ನಗದಾಗಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾಡ್ತೀನಿ ಹಿಂದೆ. ಅದಕ್ಕೆ ಆಕೆ, ಆಯಿತು ಸ್ವಾಮಿ, ದೊಡ್ಡವ್ರು ಹೇಳಿದ್ಮೇಲೆ ಆಗ್ಬೋದು, ನೀವು ಆನ್ಲೈನ್ ಪೇಮೆಂಟೇ ಮಾಡಿ, ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂದವಳು. ಸೊ ಹೀಗೆ ವಿಚಾರ ಹೋಗುತ್ತೆ. ಆಮೇಲೆ ಈ ಲೈನ್ ಅಂದಾಗ ಚಂದ್ರಶೇಖರ್ ಪಾಟೀಲ್ರದು ಒಂದು ಪದ್ಯ ನೆನಪಾಗುತ್ತೆ. ರಾವಣ ಬಂದು ಸೀತೆಯನ್ನು ಕದ್ದುಕೊಂಡು ಹೋದ ದೃಶ್ಯವನ್ನು ಅವ್ರು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅದು ಅಂದರೆ, ಈ ಲೈನನ್ನು ಬೇರೆ ಶೇಡಲ್ಲಿ ಬಳಸ್ತಾರೆ. ಹೋಗೋ ಮುಂಚೆ ಲಕ್ಷ್ಮಣ ಗೆರಿ ಹೊಡೆದ, ಆಮೇಲೆ ಬಂದು ರಾವಣ ಲೈನ್ ಹೊಡೆದ ಅಂತ. ಸೊ ಹೀಗೆ ಆ ಲೈನ್ಗೆ ಬೇರೆ ಒಂದು ಶೇಡನ್ನು ಕೊಡ್ತಾರೆ. ಆಮೇಲೆ ಈ ವರ್ಷದ ಪ್ರಾರಂಭದಲ್ಲೇ ನಾನು UK ಹೋಗಬೇಕಾಗಿತ್ತು. ಅಲ್ಲಿ ಒಂದು ಯುಗಾದಿಯ ಸಂದರ್ಭದಲ್ಲಿ ನನ್ನದೊಂದು ಭಾಷಣ, ಒಂದು ಸನ್ಮಾನ ಇತ್ತು. ದಿಢೀರಂತ ಈ ಕೋವಿಡ್ ಬಂದಿದ್ದರಿಂದ ಅದು ಆನ್ಲೈನಿಗೆ ಬದಲಾವಣೆ ಆಯಿತು. ಸರ್, ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ನೀವು ಈ ಯುಗಾದಿಯ ಭಾಷಣ ಮಾಡಿ ಆನ್ಲೈನಲ್ಲೇ ಸನ್ಮಾನ ಮಾಡ್ತೀವಿ ಅಂತಂದ್ರು ಅವರು. ನನಗಿದು ಹೆಂಗಪ್ಪ ಮಾಡ್ತಾರೆ ಅಂತ ಗೊತ್ತಿಲ್ಲ. ನನ್ನ ಜೊತೆಯಲ್ಲಿ ನಮ್ಮ ಚೇರ್ಮನ್ ಗುಂಡೂರಾಯರು ಕೂಡ ಇದ್ದರು. ಸರಿ, ನನ್ನ ಭಾಷಣ ಮುಗಿದ ಮೇಲೆ ಈಗ MS ನರಸಿಂಹಮೂರ್ತಿಯವ್ರಿಗೆ ಸನ್ಮಾನ ಅಂದರು. ಒಂದು ದೊಡ್ಡದೊಂದು ಫೋಟೋ ತಂದಿಟ್ಟರು ಲಂಡನ್ನಲ್ಲಿ. ಅದಕ್ಕೆ ಈಗ ಅವ್ರಿಗೆ ಶಾಲು ಅರ್ಪಣೆ ಅಂದರೆ ಫೋಟೋಗೆಲ್ಲ ಅದು ಶಾಲುವನ್ನು ಹೊತ್ತಿಸಿದ್ರು. ಪೇಟ ಧಾರಣೆ ಅಂದರೆ ಅದರ ಮೇಲೊಂದು ಪೇಟವನ್ನು ಇಟ್ಟರು. ಆಮೇಲೆ ಎಲ್ಲಾದರೂ ಹೋಗಲಿ ಅಂತ ನೋಡ್ತಾ ಇದ್ದೆ. ಈಗ ಮಾಲಾರ್ಪಣೆ ಅಂದರು, ಫೋಟೋಗೆ ತಂದು ಮಾಲಾರ್ಪಣೆ ಮಾಡೇ ಬಿಟ್ರು ಅವರು. ನಮ್ಮ ಪಕ್ಕದಲ್ಲಿದ್ದ ಗುಂಡೂರಾಯರು ಹೇಳಿದ್ರು, ಅವರು ಒಂದು ಮಾತ್ರ
ಮಾಡಿದ್ರೆ ಶುರು ಹೋಗುತ್ತೆ. ಏನು ಅಂದೆ, 2 ಊದುಕಡ್ಡಿ ಹಚ್ಚಿಟ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಹೀಗೆ ಆನ್ಲೈನ್ಗಳ ವ್ಯವಸ್ಥೆ ಇಂಥದ್ದೆಲ್ಲ ಆಗಿದೆ. ಆದರೂ ಇವತ್ತು ವೆಬಿನಾರ್ ಅಂತಂದರೆ ನಾವು ಜಾಲಗೋಷ್ಠಿ ಅಂತ ಕರಿತೀವಿ. ಈ ಜಾಲಗೋಷ್ಠಿಗಳು ಜಾಸ್ತಿ ಆಗ್ತಾಯಿದೆ, ಅಂತರ್ಜಾಲದ ವಹಿವಾಟುಗಳು ಸಭೆಗಳು ಜಾಸ್ತಿ ಆಗ್ತಾಯಿದೆ. ಹೀಗಾಗಿ ನಮಗೆ ಈ ಆನ್ಲೈನೇ ಶ್ರೇಷ್ಠ ಅಂತ ಮಾತಾಡಲಿಕ್ಕೆ ನನ್ನ ಗೆಳೆಯ ಗುಂಡೂರವ್ರಿಗೆ ಹೇಳ್ತಾ ಇದ್ದೀನಿ, ಆನ್ಲೈನೇ ಬೆಸ್ಟು ಅಂತ ನೀವು ಅಂದ್ಕೊಂಡಿದ್ದೀರಾ, ಅದು ಹೇಗೆ ಅಂತ ವರ್ಣಿಸ್ಬೇಕು. ಹೇಗೆ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಈ ಸನ್ಮಾನಕ್ಕೆ ಆನ್ಲೈನ್ ಬೆಸ್ಟ್ ಅಲ್ಲದೇ ಇರ್ಬೋದು, ಊದ್ಕಡ್ಡಿ ಅದೆಲ್ಲ, ಆದರೆ ನಿಜವಾಗಲೂ ಮನುಷ್ಯನಿಗೆ ಸಮಾಜದಲ್ಲಿ ಮಾನ ಸಿಗಬೇಕಾದ್ರೆ ಅದು ಆನ್ಲೈನಿಂದಾನೆ. ಹೇಗೆ ಅಂತ ಹೇಳೋಕ್ಕೆ ಮುಂಚೆ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2020 2021 MS ನರಸಿಂಹಮೂರ್ತಿ ಅವರು ನೆನಪು ಮಾಡಿಕೊಂಡ್ರು. ಇಲ್ಲಿ ನೋಡಿ, ಇದನ್ನು ನೋಡಿದ್ರೆ ಯಾವುದೋ ಒಂದು ಬಾಗಿಲು ಥರ ಕಾಣಿಸುತ್ತೆ ದೊಡ್ಡದು. 2020 ಭಾಳ ಕಷ್ಟವಾಗಿತ್ತು ಅಂದರು. ಆ 2 ಬಾಗಿಲು ಕ್ಲೋಸ್ ಆಗಿದೆ. ಅದ್ರ ಹಿಂದೆ ಏನೇನೋ ಕಷ್ಟಗಳೆಲ್ಲ ಬಂತು ನಮಗೆ. 2021 ಹೊಸ ಬಾಗಿಲು ತೆಗಿತಾ ಇದೆ, ಹೊಸ ಜೀವನ ಪ್ರಾರಂಭ ಆಗ್ತಾಯಿದೆ. ಹೀಗೆ ಎಲ್ಲ ಹೊಸದು ಅಂತ ಅಂದ್ಕೊಂಡಿರುವಾಗ ನಾವು ಇನ್ನೂ ಹಳೆಯ ಕಾಲದ ಸಿಸ್ಟಮ್ಮೇ ಫಾಲೋ ಮಾಡಬೇಕಾ? ನಮ್ಮ ಸ್ನೇಹಿತರೊಬ್ಬರು ಇದ್ದರು, ತಮಿಳ್ನವರು, ನನಗೆ ಎಲ್ಲ ಭಾಷೆಯೂ ಸ್ನೇಹಿತರಿದ್ದಾರೆ. ಅವರಿಗೆ ಯಾವ ಕೇಳಿದ್ರೂ ಇದು ரொம்ப ಕಷ್ಟಮ ಇರ್ಕೆ ಅಂದರು. ನೀವು ಯಾವುದೇ ಬ್ಯಾಂಕಲ್ಲಿ ಸಿಸ್ಟಮ್ ತೋರಿಸಿದ್ರು ಅದು ಇಂದ ಸಿಸ್ಟಮ್ ரொம்ப ಕಷ್ಟಮ್ ಅಂತ ಇದ್ದರು. ಮೊನ್ನೆ ಏನಾಯಿತು, ಈ ಆನ್ಲೈನಲ್ಲಿ ಅಭ್ಯಾಸ ಆಗಿರಲಿಲ್ಲ ಅವರಿಗೆ, ಮೊಬೈಲಲ್ಲಿ ಮಿಸ್ಡ್ ಕಾಲ್ ಕೂಡ ಸೇವ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಫುಲ್ ಎಲ್ಲ ಆನ್ಲೈನ್ ಆಗಿಬಿಟ್ಟಿದ್ದಾರೆ. ಏನು ரொம்ப ಕಷ್ಟಮ ಇರ್ಕೆ ಅಂದೆಲ್ಲ ಹೆಂಗೆ ಅಂದೆ. ಈಗ ಅಕಷ್ಟಮ ಇರ್ಕೆ ಅಂದರು ಅವರು. ಇದು ಅಕಷ್ಟಮ್ ಆಗೋವರೆಗೂ ಸ್ವಲ್ಪ ಕಷ್ಟ ಅಷ್ಟೇ, ಹೊಸದು. ಆದರೆ ಆ್ಯಕ್ಚುಲಿ ಒಂದ್ಸಲಿ ಆಗಿಬಿಟ್ರೆ ಲೈನು ಮತ್ತು ಗೆರೆ ಅನ್ನೋದನ್ನು ಬೇರೆ ಶೇಡಲ್ಲಿ ಚಂಪಾ ಬಳಸಿದ್ರು ಅಂತ ಹೇಳಿದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಆ ಲೈನ್ ಅಂದರೆ ಏನು? ಲೈನಲ್ಲಿ ಹೋಗ್ತಾ ಇರೋದು, ಲೈನಲ್ಲಿ ಬರಿತಾ ಇರೋದು ಅಂದರೆ ಪ್ರಗತಿ ಪಥ ತೋರಿಸತ್ತದು. ಆ ಲೈನ್ ಅನ್ನೋದು ಪ್ರಗತಿ ಪಥ. ಅದು ಮುಂದೆ ಆ ಲೈನ್ ಮೇಲೆ ನಾವು ಹೋಗ್ತಾ ಇದ್ದರೆ ಅದು ನಮಗೆ ಅದೇ ಆ ಲೈನ್ ಮೇಲೆ ಹೋಗಿ ನಮ್ಮ ಪ್ರಗತಿನ ರೀಚ್ ಆಗೋದು, ಅದೇ ಗತಿ. ಆಫ್ಲೈನ್ಗೆ ಹೋದರೆ ಅದೋ ಗತಿ. ಆದ್ದರಿಂದ ಆನ್ಲೈನ್ ಅಂದರೆ ನೇರವಾಗಿ ಸಂಪರ್ಕದಲ್ಲಿರೋದು. ಆನ್ಲೈನಲ್ಲಿದ್ದೀವಿ. ಇವಾಗ ನಾನು ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಕೂತ್ಕೊಂಡು ಕೇಳ್ತಾ ಇದ್ದೀರಾ ಅಂದರೆ ನಾವಿಬ್ಬರು ಆನ್ಲೈನಲ್ಲಿದ್ದೀವಿ. ನೀವು ಯಾರಾದರೂ ಒಬ್ಬರು ಎದ್ದು ಹೊರಗಡೆ ಹೋದರೆ, ಎದ್ದು ಅಡುಗೆ ಮನೆಗೆ ಹೋದರೆ ಆಫ್ಲೈನು, ನಮಗೂ ನಿಮಗೂ ಸಂಪರ್ಕ ಹೊಟ್ಟಾಯ್ತಲ್ಲ. ನಿಜವಾದ ಸಂಪರ್ಕ ಇರುವಂಥದ್ದು, ನಿಜವಾದ ಬಾಂಧವ್ಯ ಇರುವಂಥದ್ದು, ನಿಜವಾದ ರಿಲೇಷನ್ಶಿಪ್ ಇರೋದು ಆನ್ಲೈನಲ್ಲೇ ಹೊರತು ಆಫ್ಲೈನ್ ಅಲ್ಲ. ನೋಡಿ, ನಾನು ಆ್ಯಕ್ಷನ್ನಲ್ಲೇ ಗೊತ್ತಾಗುತ್ತೆ ನಿಮಗೆ. ಆನ್ಲೈನ್ ಅನ್ನುವಾಗ ನಾನು ಸಂಪರ್ಕ, ಆಫ್ಲೈನ್ ಅಂದರೆ ಇದು ಬೇರೆ ಏನೋ. ಸೊ ಹೀಗಿರುವಾಗ ನಾವು ಯಾತಕ್ಕೆ? ಎರಡನೇದು, ಜೀವನದಲ್ಲೆಲ್ಲ ಬದಲಾವಣೆ ಜಗದ ನಿಯಮ. ಪ್ರಪಂಚದಲ್ಲಿ ಎವ್ರಿ ಸೆಕೆಂಡ್ ಬದಲಾವಣೆಗಳಾಗ್ತಾಯಿದೆ ಪ್ರಪಂಚದಲ್ಲಿ ಎಲ್ಲ ಕಡೆ. ನಾವು ಮಾತ್ರ ಇನ್ನು ಹಳೆಯ ಕಾಲದಲ್ಲಿ ರಾಗಿ ಬೀಸ್ಕೊಂಡೆ, ಎತ್ತಿನ ಗಾಡಿ ಇಟ್ಕೊಂಡೆ ಹೋಗೋಕ್ಕಾಗತ್ತಾ? ಪ್ರಪಂಚದಲ್ಲಿ ಎಂತೆಂಥ ಆವಿಷ್ಕಾರಗಳಾಗಿದೆ ಯಾವ್ಯಾವ ಪ್ರದೇಶಗಳಲ್ಲಿ. ಈ ಆನ್ಲೈನ್ ಅನ್ನೋದು ಅಥವಾ ಆಫ್ಲೈನ್ ಅನ್ನೋದು ಯಾವುದ್ರಲ್ಲಿ ಬರುತ್ತೆ ಅಂದರೆ, ಪ್ರತಿಯೊಬ್ಬ ಮನುಷ್ಯನು ಮುಖ್ಯವಾಗಿ 3 ಸಕಾರಗಳಲ್ಲಿ ಬದುಕ್ತಾನೆ. 3 ಸಕಾರಗಳು. ಆ ಸಕಾರ ಯಾವುದಪ್ಪ ಅಂದರೆ ಅದು ಸಂಸಾರ, ಸಂಸ್ಥೆ, ಸಮಾಜ. ಈ 3 ಸಕಾರ. ಈ 3 ಸಕಾರಗಳಲ್ಲಿ ಆನ್ಲೈನಲ್ಲಿರಬೇಕು ಮನುಷ್ಯ. ಸಂಸಾರ ತಗೊಳ್ಳಿ, ಫಾರ್ ಎಕ್ಸಾಂಪಲ್, ಗಂಡ ಹೆಂಡತಿಗೆ ಮೊದಲು ಬೆಳಗ್ಗೆ ಎದ್ದು ಗಂಡ ಆಫೀಸ್ಗೆ ಹೋದರೆ ತಿರ್ಗಾ ಅವನು ವಾಪಸ್ ಬರೋವರೆಗೂ ಹೆಂಡತಿ ಸಂಪರ್ಕದಲ್ಲೇ ಇರ್ತಾ ಇರಲಿಲ್ಲ. ಲ್ಯಾಂಡ್ಲೈನ್ ಇದ್ದರೆ ಸಿಗ್ತಾನೆ ಇರಲಿಲ್ಲ. ಇವಾಗ ಮೊಬೈಲ್ ಇದೆ, ಯಾವಾಗ ನೋಡಿದ್ರು ವೀಡಿಯೋ ಚಾಟ್ ಮಾಡ್ಬೋದು, ವಾಟ್ಸಪ್ ಕಾಲ್ ಮಾಡ್ಬೋದು, ಫೇಸ್ಬುಕ್ನಲ್ಲಿ ಮೆಸೇಜ್ ಕಳಿಸ್ಬೋದು, ಎಲ್ಲೆಲ್ಲಿ ಇದ್ದೀನಿ ಅಂತ ತಿಳ್ಸ್ಕೊಂಡು ಹಿಂಗೆ ಹೋಗ್ಬೋದು. ಅವಳು ಇವನು ಎಲ್ಲೆಲ್ಲಿ ಹೋಗ್ಬಾರೋ ಜಾಗಕ್ಕೆ ಹೋಗ್ತಾನ ಅಂತ ಮಾನಿಟ್ರ್ ಮಾಡ್ಬೋದು ಹೆಂಡ್ತಿನೂ. ಮಕ್ಕಳು ಸ್ಕೂಲ್ ಕೂಡ ಹೋಗ್ತಾ ಇರ್ಬೋದು. ಇದನ್ನೆಲ್ಲ ಫಾಲೋ ಮಾಡೋಕ್ಕೆ ಸಾಧ್ಯ ಇದೆಯಲ್ಲ. ಇವಾಗೇನಂದರೆ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಒಬ್ಬರಲ್ಲ ಒಬ್ಬರು 5-6 ಮಗಳು 6 ಮಗ ಅಮೇರಿಕಾದಲ್ಲೋ, ಇಂಗ್ಲೆಂಡ್ನಲ್ಲೋ, ಪ್ಯಾರಿಸ್ನಲ್ಲೋ, ಆಸ್ಟ್ರೇಲಿಯಾದಲ್ಲೋ ಎಲ್ಲ ಇದ್ಬಿಡ್ತಾರೆ. ಈಗ ನಾವು ಅಲ್ಲಿ ಹೋಗಿ ತಾಯಿಗೆ ಬಾಣಂತನ ಮಾಡೋಕ್ಕಾಗದೇ ಇರ್ಬೋದು, ಅಥವಾ 3 ತಿಂಗಳು 6 ತಿಂಗಳು ಬಾಣಂತನ ಮಾಡಿ ವಾಪಸ್ ಬಂದರೆ ಮಗುಗೆ ವಿಡಿಯೋ ಚಾಟ್ನಲ್ಲಿ ನೀರು ಹೆಂಗೆ ಹಾಕಬೇಕು, ಇದನ್ನು ಹೆಂಗೆ ಕಾಯಿಸ್ಬೇಕು, ಬುಟ್ಟಿ ಹೆಂಗೆ ಕಾಯಿಸ್ಬೇಕು, ಡ್ರೆಸ್ ಹೆಂಗೆ ಹಾಕಿಸ್ಬೇಕು, ಕೈ ಹಿಡಿದು ನಡೆಸೋದು ಹೆಂಗೆ ಅಂತ ಆನ್ಲೈನ್ ಕೋಚಿಂಗ್ ಮಾಡ್ತಾ ಇದ್ದಾರಲ್ಲ. ಆನ್ಲೈನ್ ಕೋಚಿಂಗ್ ಅನ್ನೋದು ಇವತ್ತು ಸ್ಕೂಲ್ನಲ್ಲಿ ಬರ್ತಾ ಇರೋ ಆನ್ಲೈನ್ ಕೋಚಿಂಗ್ ಅಲ್ಲ. ಸಾಮಾನ್ಯವಾಗಿ ತಾಯಿ ತನ್ನ ಮಗಳಿಗೆ ಬಾಣಂತನ ಮಾಡುವಾಗ ಆನ್ಲೈನ್ ಕೋಚಿಂಗು. ಮಗುನ ಇಲ್ಲಿ ಕೂತ್ಕೊಂಡು, ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಅಮೇರಿಕಾದಲ್ಲಿರೋ ಮಗುಗೆ ಬಾಣಂತನಕ್ಕೆ ಡೈರೆಕ್ಷನ್ನು ಕೊಡ್ತಾಳೆ. ಅದು ಹೆಂಗೆ ಮಾಡ್ತಾಳೆ. ದೇವ್ರಿಗೂ ಅಷ್ಟೇ. ದೇವರಿಗೆ ಪೂಜೆ ಇಲ್ಲೇ ಮಾಡಬೇಕು ಅಂತೇನಿಲ್ಲ. ತಿರುಪತಿನಲ್ಲೋ, ಮಂತ್ರಾಲಯದಲ್ಲೋ, ಧರ್ಮಸ್ಥಳದಲ್ಲೋ ಮಾಡೋದಲ್ಲದೆ ಅಲ್ಲಿರೋ ದೇವರುಗಳಿಗೆ ಇಲ್ಲಿಂದನೇ ಪೂಜೆ ಮಾಡೋಕ್ಕೆ ಸಾಧ್ಯ ಇದೆ. ಅದು ಅಲ್ಲದೆ ಆನ್ಲೈನ್ ಅಂದರೆ ಏನು, ಸಿಂಪಲ್ಲಾಗಿ ಯೋಚನೆ ಮಾಡೋಣ. ಇದು ಬರೀ ಟೆಕ್ನಾಲಜಿ ಅಂತಲ್ಲ ಪ್ರಾಬ್ಲಮ್. ಆನ್ಲೈನ್ ಅಂದ್ರೇ ನಮ್ಮ ಜೀವನದ ವೇಗನ ಜಾಸ್ತಿ ಮಾಡೋದು. ಆಕ್ಸಲರೇಷನ್ ಅಂತಾರಲ್ಲ, ಸ್ಪೀಡು. ದೇವ್ರದ್ದೇ ತೊಗೊಂಡ್ರೆ ಹೇಳಿದ್ರೆ ಗಣೇಶನಿಗೆ
ಮತ್ತು ಅವ್ರ ತಾಯಿ ಲಲಿತೆಗೆ ಲಲಿತಾ ಸಹಸ್ರನಾಮದಲ್ಲಿ ಗಣೇಶನ ಅಷ್ಟೋತ್ತರದಲ್ಲಿ ಒಂದು ಬರುತ್ತೆ ಕ್ಷಿಪ್ರ ಪ್ರಸಾದ ಅಂತ. ಕ್ಷಿಪ್ರ ಪ್ರಸಾದಾಯ ನಮಃ. ಕ್ಷಿಪ್ರ ಪ್ರಸಾದ ಅಂದರೆ ಇಮ್ಮಿಡಿಯೇಟಾಗಿ ಕೊಟ್ಬಿಡ್ತಾನೆ. ಹಿಂದಿನ ಕಾಲ ಥರ ಕೂತ್ಕೊಂಡು ಸಾವಿರಾರು ವರ್ಷ ತಪಸ್ಸುಗಳು ಮಾಡಿ ಮೈ ಮೇಲೆಲ್ಲ ಉತ್ತ ಎಲ್ಲ ಬೆಳೆಸ್ಕೊಂಡು ಹಾವೆಲ್ಲ ಬೆಳೆಸ್ಕೊಂಡು ಬರಬೇಕಾಗಿಲ್ಲ. ಈಗ ಭಕ್ತಿ ನೇರವಾಗಿದ್ದರೆ ಕ್ಷಿಪ್ರ ಪ್ರಸಾದ. ಅದೇ ಥರನೇ ಆನ್ಲೈನ್ ಹೇಳಾದರೆ ಕಾರ್ಡಿಂಗ್ ಹಾಕಿ ಉಜ್ಜಿದ್ರೆ ಸಾಕು, ಇಮ್ಮಿಡಿಯೇಟಾಗಿ ಕ್ಯಾಶ್ ಬರುತ್ತೆ. ಹಿಂದಿನ ಕಾಲದಲ್ಲಿ ನಾವು 3 ಜನನೂ ಬ್ಯಾಂಕರ್ಸು ಟೋಕನ್ ಇಟ್ಕೊಂಡು ಕಾಯ್ತಾ ಕೂತ್ಕೊಂಡಿರ್ತಾರೆ. ಟೋಕನ್ ನಂಬರ್ 54, ಟೋಕನ್ ನಂಬರ್ 84 ಅಲ್ಲಿ ತೊಗೊಂಡೋಗಿಡೋದು. ಯಾವ ಡಿನಾಮಿನೇಷನ್ ಬೇಕ್ರಿ, ಹಿಂದ್ಗಡೆ ಯಾರು ನಿಮ್ಮ ತಾತ ಸೈನ್ ಮಾಡ್ತಾನೇನ್ರಿ, ಪೆನ್ ಇಲ್ವೇನ್ರಿ, ಇಷ್ಟೆಲ್ಲ ಆಗಿ ಬರೋ ಅಷ್ಟೊತ್ತಿಗೆ ಎಷ್ಟು ಕಷ್ಟ ಆಗ್ತಾಯಿತ್ತು. ಇವಾಗ ನೋಡಿ ಮನಿ ಆರ್ಡರ್. ಮೊನ್ನೆ ನಾನು ನರಸಿಂಹಮೂರ್ತಿ ಅವರು ಮಾತಾಡ್ತಾ ಇದ್ವಿ, ಹಿಂದೆ ಅಲ್ಲೆಲ್ಲೋ ಬೀದರ್ನಲ್ಲಿರೋನು ಚಾಮರಾಜನಗರಿಗೆ 50,000 ರೂಪಾಯಿ ಮನಿ ಆರ್ಡರ್ ಕೊಡಬೇಕಾದ್ರೆ ಅವನು ಅಲ್ಲಿಂದ 3-4 ದಿವಸನೋ ಅಥವಾ 1 ವಾರ ಆದಮೇಲೆ ಮನಿ ಆರ್ಡರು ಮನೆಗೆ ತಂದುಕೊಡ್ತಾ ಇದ್ದ ಪೋಸ್ಟ್ಮನ್ ಮುನಿಯಪ್ಪ. ಈಗ ಆನ್ಲೈನ್ RTGS ಟ್ರಾನ್ಸ್ಫರು, ಪೋಸ್ಟ್ಮ್ಯಾನ್ ಅಲ್ಲ, ಈಗ ಆನ್ಲೈನ್ ಟ್ರಾನ್ಸ್ಫರು ಮನಿಯಪ್ಪ. ಇಷ್ಟು ಸುಲಭವಾಗಿ ನಮಗೆ ದಕ್ತಾ ಇರುವಾಗ ಹಳೆಯ ಕಾಲದ ಸಿಸ್ಟಮೇ ಬೇಕು ಅಂತ ಅಂದ್ಕೊಳಕ್ಕಾಗತ್ತಾ ನಾವು? ಹೌದು ಗುಂಡ್ರಾವ್, ಕರೆಕ್ಟ್. ಅದು ಮುಂಚೆ ಆ ಥರ ಇತ್ತು, ಈಗ ಈ ಥರ ಇದೆ. ಆದರೂ ಈ ಫೋನು, ವಾಟ್ಸಪ್ಪು, ಫೇಸ್ಬುಕ್ಕು ಅಂತೇನೋ ಅಂದ್ರಲ್ಲ, ಅದರಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ಸೇ ಜಾಸ್ತಿ. ಮೊಬೈಲ್ ಬಂದಮೇಲೆ ಮನುಷ್ಯ ಸುಳ್ಳು ಹೇಳೋಕ್ಕೆ ಶುರು ಮಾಡ್ದ ಅಂತ. ಅದಕ್ಕೆ ಮುಂಚೆ ಇಷ್ಟು ಸುಳ್ಳು ಹೇಳ್ತಾ ಇರಲಿಲ್ಲ. ಎಲ್ಲಿದ್ದೀರಾ ಅಂದರೆ ಎಲ್ಲೋ ಹೇಳ್ತಾರೆ. ಈ ಥರ ಸುಳ್ಳುಗಳು ಹೇಳೋದನ್ನದು ಕಲಿಸಿದೆ ಅಂತಕ್ಕಂಥದ್ದು ಒಂದು. ಆಮೇಲೆ ನಮ್ಮ ಭಾರತ ತಗೊಳ್ಳೋದಾದರೆ ಫಸ್ಟು ಆನ್ಲೈನ್ ಕಾಮೆಂಟ್ರಿ ಹೇಳಿದ್ದೇ ಇಂಡಿಯಾದಲ್ಲಿ, ಭಾರತದಲ್ಲಿ, ಮಹಾಭಾರತದಲ್ಲಿ. ಏಕೆಂದರೆ ಸಂಜಯ ಉವಾಚ, ಸಂಜಯ ಕುರುಕ್ಷೇತ್ರದಲ್ಲಿ ಏನಾಗ್ತಾಯಿದೆ ಅಂತಕ್ಕಂಥದ್ದನ್ನು ಆನ್ಲೈನ್ ಕಾಮೆಂಟ್ರಿ ಕೊಟ್ಟ. ಆ ಕಾಲದಲ್ಲಿ ಇತ್ತು. ಆದರೆ ಆನ್ಲೈನಲ್ಲಿ ಕೂಡ ಅನೇಕ ತೊಂದರೆಗಳಿವೆ ಅಂತ ನಮ್ಮ ಇವರಿಗೆ ಡುಂಡಿರಾಜು ಗೊತ್ತು. ಆನ್ಲೈನ್ ಸರಿ, ನೀವೇನೋ ಹೋಗ್ತೀರಾ, ATM ಅಲ್ಲಿ ದುಡ್ಡು ಮಾಡ್ತೀರಾ, ಬಟ್ ಅಲ್ಲಿ ಬ್ಯಾಂಕಲ್ಲಿರ್ತಕ್ಕಂಥವ್ರು ನೋಡೋಕ್ಕಾಗಲ್ವಲ್ಲ, ಆ ಸುಂದರ ನಗೆಯನ್ನು ನೋಡೋಕ್ಕಾಗಲ್ಲ, ಆ ಹೆಣ್ಮಕ್ಳು ನೋಡೋಕ್ಕಾಗಲ್ಲ, ಡಿನಾಮಿನೇಷನ್ ಬೇಕಾದ ಸಿಗಲ್ಲ, ಕೊಟ್ಟಿದ್ದನ್ನು ತಗೋಬೇಕಾಗುತ್ತೆ. ಬೇಕಾದ್ದನ್ನು ಕೊಡಬೇಕಾದ್ರೆ ಹಳೆ ಸಿಸ್ಟಮೇ ವಾಸಿ ಅಂತ ಡುಂಡಿರಾಜ್ ಹೇಳ್ತಾರೆ. ನಿಜ. ಎಲ್ರಿಗೂ ಬರಲಿರುವ ಹೊಸ ವರ್ಷ 2021ರ ಶುಭಾಶಯಗಳು. 21 ಗಣಪತಿಗೆ ಬಹಳ ಪ್ರಿಯವಾದ ಸಂಖ್ಯೆ. ಹಾಗಾಗಿ ನಮ್ಮ ಈ ಒಂದು ಚಿಂತನಾ ಗೋಷ್ಠಿ ಸುರಳಿತವಾಗಿ ಸುಸೂತ್ರವಾಗಿ ನಡೀಲಿ ಅಂತ ಗಣಪನ ಬಗ್ಗೆ ಒಂದು ಪುಟ್ಟ ಪ್ರಾರ್ಥನೆ. ಅದು ಆನ್ಲೈನ್ ಬಗ್ಗೆನೇ ಇದೆ ಆ ವಿಷಯ. ಆನೆ ಮೊಗದವನೇ ಸದಾ ಆನೇ ಆಗಿರುವವನೇ. ಆನೆ ಮೊಗದವನೇ ಸದಾ ಆನೇ ಆಗಿರುವವನೇ, ಶಾರ್ಪ್ ಆಗಿರುವ ಓ ಶೂರ್ಪಕರಣ, ಕಾಪಾಡು ಆಫ್ ಆಗದಂತೆ ನಮ್ಮ ಉಪಕರಣ. ಕಾಪಾಡು ಆಫ್ ಆಗದಂತೆ ನಮ್ಮ ಉಪಕರಣ, ರಕ್ಷಿಸು ನಮ್ಮೆಲ್ಲ ಆ್ಯಪ್ಗಳನ್ನು ಓ ಆಪದ್ ಬಾಂಧವ. ಗಂಡು ಹೆಣ್ಣು ಎಳೆಯರು ವೃದ್ಧರು ಎನ್ನದೆ, ಗಂಡು ಹೆಣ್ಣು ಎಳೆಯರು ವೃದ್ಧರು ಎನ್ನದೆ, ರಕ್ಷಿಸು ಸರ್ವರನ್ನು, ಸಂರಕ್ಷಿಸು ಎಲ್ಲ ಆಫೀಸುಗಳ, ಬ್ಯಾಂಕುಗಳ, ಪೋಸ್ಟ್ ಆಫೀಸುಗಳ ಸರ್ವರನ್ನು. ಸರ್ವರ್ ಕೆಟ್ಟೋದ್ರೆ ಗುಂಡೂರಾಯರು ಆನ್ಲೈನು ನಡೆಯಲ್ಲ, ಯಾವ ಲೈನು ನಡೆಯಲ್ಲ, ಅವರು ಆಫ್ಲೈನಿಗೆ ಬರಬೇಕಾಗುತ್ತೆ. ಗುಂಡೂರಾಯರು ಭಾಳ ಚೆನ್ನಾಗಿ ಮಾತಾಡಿದ್ರು. ನಮ್ಮ MSN ಕೂಡ ಹೇಳಿದರು, ಈ ಮೊಬೈಲು ಅಂತಂದರೆ ಸುಳ್ಳು ಹೇಳೋಕ್ಕೆ ಅನುಕೂಲ ಅಂತ. ಮೊಬೈಲಿಗೆ ಸೆಲ್ ಫೋನ್ ಅಂತಾರೆ, ನಾನು ಅದಕ್ಕೆ ಸುಳ್ಳು ಫೋನ್ ಅಂತಲೇ ಹೇಳ್ತೀನಿ, ಭಾಳ ಸುಳ್ಳು ಹೇಳೋಕ್ಕೆ ಅನುಕೂಲ ಅಂತ. ಹಾಗೆ ಗುಂಡೂರಾಯರು ಭಾಳ ಚೆನ್ನಾಗಿ ಮಾತಾಡಿದರು. ತಮ್ಮ ಅನುಭವದಿಂದ ಮಾನತನ ಕೂಡ ಮಾಡಿಸ್ಬಿಟ್ರು ಅವರು. ಅದೆಲ್ಲ ಅನುಭವ ತಗೊಂಡ್ರೆ ಗೊತ್ತಿಲ್ಲ. ಏನೇ ಇರಲಿ, ಗುಂಡೂರಾಯರು ಮಾತಾಡೋದೇ ಹಾಗೆ. ಗುಂಡೂರಾಯರು ಮಾತಾಡೋದಂದರೆ ಶಿಲೆಯ ಮೇಲೆ ಪ್ರತಿಮೆ ಕಡೆದ ಹಾಗೆ, ಸತ್ಯದ ತಲೆ ಮೇಲೆ ಹೊಡೆದ ಹಾಗೆ. ಆನ್ಲೈನ್ ಬಗ್ಗೆ ಭಾಳ ಮಾತಾಡ್ಬಿಟ್ರು. ನನಗೆ ಆಶ್ಚರ್ಯ. ಯಾಕೆಂದರೆ ಈಗ ಈ ಕೊರೋನಾ ಕೋವಿಡ್ ಬಂದ ಮೇಲೆ ಅವರು ಪಕ್ಷಾಂತರ ಮಾಡಿದ್ದು. ಕಳೆದ ಒಂದು 20 ವರ್ಷಗಳಿಂದ ನಾವು ಆಫ್ಲೈನ್ ಕಾರ್ಯಕ್ರಮ ಮಾಡಿಕೊಂಡು ಎಷ್ಟು ಸಂಭ್ರಮ ಪಡ್ತಾಯಿದ್ವಿ. ಊರಿಂದ ಊರಿಗೆ ಹೋಗೋದು, ಎಲ್ಲೋ ಹಾಲ್ಟ್ ಮಾಡೋದು, ಜನಗಳ ಮುಖ ನೋಡ್ಕೊಂಡು ಮಾತಾಡೋದು. ಕೆಲವ್ರ ಮುಖ ನೋಡ್ತಿದ್ದಾಗ ನಮಗೆ ಸ್ಫೂರ್ತಿ. ಒಂದು ಸಾರಿ ನಮ್ಮ ದೂರದರ್ಶನದ ಕಾರ್ಯಕ್ರಮ ಇತ್ತು, ಆಹ್ವಾನಿತ ಶ್ರೋತೃಗಳ ಮಧ್ಯೆ ನಮ್ಮ ಚಂದನದವರ ಕಾರ್ಯಕ್ರಮ. ಜನಗಳನ್ನೆಲ್ಲ ನೋಡ್ತಾ ನನಗೆ ಭಾಳ ಸ್ಫೂರ್ತಿಯಿಂದ ಹೇಳ್ತಾ ಇದ್ದೆ. ಯಾರೋ ಕೆಮ್ತಾ ಇದ್ದರು ಪಕ್ಕದಲ್ಲಿ. ತಕ್ಷಣ ನಾನು ಹೇಳಿದೆ, ಕವಿತಾ ಪಡ್ನೆಯದೋ ಹಮ್ಕೋ, ಅರೆ ಕವಿತಾ ಪಡ್ನೆಯದೋ ಹಮ್ಕೋ, ಆಮೇಲೆ ಬೇಕಾದ್ರೆ ಕೆಮ್ಕೋ ಅಂತ ಹುಟ್ಟಿದ ಪದ್ಯ. ಇದು ಆಫ್ಲೈನಿನ ಅನುಕೂಲ. ಗುಂಡೂರಾಯರು ಈಗ ಪಕ್ಷಾಂತರ ಮಾಡಿಬಿಟ್ಟಿದ್ದಾರೆ. ಪಕ್ಷಾಂತರ ಅನ್ನೋದು ಯಾವಾಗಲೂ ಹಾಗೆ, ಎಲ್ಲಿ ಅಧಿಕಾರ ಇರುತ್ತೋ ಹಾಗೆ ಹೋಗ್ಬಿಡ್ತಾರೆ ಅವರು, ಹೇಳದೆ ಕೇಳದೆ. ಪಕ್ಷಾಂತರ ಅನ್ನಲ್ಲ, ವಿಲೀನ ಅಂತಾರೆ, ಬೆಂಬಲ ಅಂತಾರೆ, ಸ್ನೇಹ ಅಂತಾರೆ, ದೋಸ್ತಿ ಅಂತಾರೆ. ಉದ್ದೇಶ ಅಷ್ಟೇ ಪಕ್ಷಾಂತರ. ಗುಂಡೂರಾಯರು ಮಾಡಿದ್ದಾರೆ. ಸೊ ಅವರೀಗ ಹೆಂಗಂತಂದರೆ ಒಬ್ಬರೇ ಮನೆಯಲ್ಲಿ ಮೊಬೈಲ್ ಇಟ್ಕೊಳ್ಳೋದು, ಲ್ಯಾಪ್ಟಾಪ್ ಇಟ್ಕೊಳ್ಳೋದು, ಗಾಳಿಯಲ್ಲಿ ಗುಂಡು ಹೊಡಿತಾ ಇರೋದು. ಸೊ ಗುಂಡೂರಾಯರು ಆನ್ಲೈನ್ ಗುಂಡೂರಾಯರು ಆಗಿದ್ದಾರೆ. ಈಗ ಗುಂಡು ಆನ್ಲೈನ್ ರಾಯರಾಗಿದ್ದಾರೆ. ಮತ್ತು ಮೊನ್ನೆ ನಮ್ಮ ಮನೆಗೆ ಬಂದರು. ಈಗ ಸ್ವಲ್ಪ ಎಲ್ಲ ಸರಿ ಆಗ್ತು ಅಂತ ಒಂದು ಅಪ್ರೂಪ್ ಮನೆಗೆ ಬಂದರು ಗುಂಡೂರಾಯರು. ಸಾಮಾನ್ಯ ಮನೆ ಬಂದ ತಕ್ಷಣ
ಎಲ್ಲ ಚೆನ್ನಾಗಿದ್ದೀರಾ ಕೇಳ್ತೀವಿ. ಇವ್ರ ಮನೆ ಬಂದ ತಕ್ಷಣ ವೈಫೈ ಇದೆಯಾ? ಅವ್ರಿಗೆ ವೈಫೈ ಇಲ್ಲದೆ ಇದ್ರೂ ಪರವಾಗಿಲ್ಲ, ವೈಫೈ ಬೇಕು ಅನ್ನೋಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಈಗ ಆನ್ಲೈನಿಗೆ. ಹಾಗಾಗಿ ನಾನು ಅವರಿಗೆ ಒಂದು ಹೊಸ ಹೆಸರು ಕೊಡಬೇಕು ಅಂತ ಮಾಡಿದ್ದೇನೆ. ವೈವಿ ಗುಂಡೂರಾವ್ ಅಲ್ಲ, ವೈಫೈ ಗುಂಡೂರಾವ್. ಯಾಕಂದರೆ ಅವ್ರಿಗೆ ಆನ್ಲೈನ್ ಮಾತಾಡೋಕ್ಕೆ ವೈಫೈ ಎಲ್ಲ ನೆಟ್ವರ್ಕೆಲ್ಲ ಸರಿ ಇರಲೇಬೇಕಲ್ಲ. ಹಾಗಾಗಿ ಇದರಿಂದ ನಾವು ಅತಿಯಾಗಿ ಹಚ್ಚಿಕೊಂಡ್ರೆ ಭಾಳ ಅಪಾಯ ಇದೆ. ಅದನ್ನು ನಾನು ಒಂದು ಪದ್ಯದಲ್ಲಿ ಹೇಳಿದ್ದೀನಿ. ಅತಿಯಾದ ಈ ಆನ್ಲೈನ್ ಅವಲಂಬನದಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬಳು ಹುಡುಗಿ ಇದ್ಲು, ಚಂದದ ಹುಡುಗಿ. ಯಾವಾಗಲೂ ಚೆನ್ನಾಗಿ ಮಾತಾಡೋರು ನನ್ನ ಹತ್ರ, ಅಂಕಲ್ ಹೇಗಿದ್ದೀರಾ ಅಂತ ಭಾಳ ಖುಷಿಯಾಗೋದು ನನಗೆ. ಮೊನ್ನೆ ಒಂದು ಸಲ ಅವಳ ಹತ್ರ ಮಾತಾಡಿಸಿದೆ, ಏನಾಯಿತು ಅಂತ ಭಾಳ ಬೇಜಾರಾಯ್ತು. ಕೊನೆಗೆ ಅದನ್ನು ಕವನ ಬರೆದು ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ನೆರೆಮನೆ ಹುಡುಗಿ ಚಂದ್ರಿ ನೋಡಲು ಬಹಳ ಸುಂದ್ರಿ, ನೆರೆಮನೆ ಹುಡುಗಿ ಚಂದ್ರಿ ನೋಡಲು ಬಹಳ ಸುಂದ್ರಿ, ಎರಡೂ ಕಿವಿಗಳಿಗೆ ಫೋನಿನ ನಳಿಗೆ, ಕರೆದರೆ ಏನಂದ್ರಿ? ಅಯ್ಯೋ, ಅವ್ರದ್ದೇ ಲೋಕದಲ್ಲಿ ಇರ್ತಾರೆ. ಮಕ್ಕಳು ಅಷ್ಟೇ, ಒಂದೇ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಇದ್ದರೆ ಒಬ್ಬರು ತಾಯಿ ಎಲ್ಲ ಅಡುಗೆ ಮಾಡ್ಕೊಂಡು ಬನ್ನಿ ಮಕ್ಕಳೇ ಅಂತಾರೆ, ಯಾರಿಗೂ ಕೇಳೋದಿಲ್ಲ, ಎಲ್ಲ ಕಿವಿಲಿ ಹಾಕೊಂಡು ಕೂತಿರ್ತಾರೆ. ಆಮೇಲೆ ಇವಳೇ ಪಾಪ ಮಾಡಿ ಹತ್ತಿ ಊಟಕ್ಕೆ ಕರಿತಾ ಇದ್ದೀನಿ, ಯಾಕೆ ಬರಲಿಲ್ಲ, ನಾನು ಮೆಸೇಜ್ ಕಳಿಸಿಲ್ವಾ, ಐ ವಿಲ್ ಕಮ್ ಆಫ್ಟರ್ 5 minutes ಅಂತ. ಸೊ ತಾಯಿ ಮೆಸೇಜ್ ನೋಡ್ಬೇಕು. ಸೊ ಈ ರೀತಿ ನೀವು ಹೇಳ್ತಾ ಹೋದರೆ ಈ ಆನ್ಲೈನ್ ಅವಾಂತರಗಳು ಸಾಕಷ್ಟಿದೆ. ಅದನ್ನು ನೀವು ಅನುಕೂಲ ಅಂತೀರಿ, ಅನುಕೂಲ ಅಲ್ಲ ಅದು. ನೀವು ಆನ್ಲೈನಲ್ಲೇ ಇದ್ದರೆ ನಿಮ್ಮ ಮೊಬೈಲ್ ಮುಟ್ಟಿ ನೋಡಿ, ಸಿಕ್ಕಾಪಟ್ಟೆ ಬಿಸಿಯಾಗುತ್ತೆ. ಲ್ಯಾಪ್ಟಾಪ್ ಮುಟ್ಟಿ ನೋಡಿ, ಸಿಕ್ಕಾಪಟ್ಟೆ ಬಿಸಿಯಾಗುತ್ತೆ. ಕೂಲಲ್ಲ ಅದು, ಹಾಟು. ಅದಷ್ಟೇ ಅಲ್ಲ, ನಮ್ಮ ತಲೆಯೂ ಹಾಟಾಗಿ ತಲೆ ಕೆಟ್ಟು ಹೋಗ್ಬಿಡುತ್ತೆ. ವಿಶೇಷವಾಗಿ ನಮ್ಮ ಮಕ್ಕಳು, ಅವರಿಗೆ ಮೊದಲು ನಾವು ಮೊಬೈಲ್ ಮುಟ್ಬೇಡ ಅಂತಿದ್ವಿ ಚಿಕ್ಕ ಮಕ್ಕಳಿಗೆ. ಈಗ ಅಲ್ಲೇ ಅವರಿಗೆ ಟ್ಯೂಷನ್ನು, ಅಲ್ಲೇ ಪಾಠ ಎಲ್ಲ ಆನ್ಲೈನ್. ನಾವೇ ಮಗು ತಗೋ ಮೊಬೈಲು ನೋಡು ಪಾಠ ಅಂತಾರೆ. ಇದ್ರ ಪರಿಣಾಮ ಏನಾಗ್ತಾಯಿದೆ ಅಂತಂದರೆ, ಮಕ್ಕಳಿಗೆ ಕನ್ನಡ ಹೋಗ್ತಾ ಇದೆ, ಕನ್ನಡಕ ಬರ್ತಾ ಇದೆ. ಕನ್ನಡ ಹೋಗ್ತಾ ಇದೆ, ಕನ್ನಡಕ ಬರ್ತಾ ಇದೆ. ಹಾಗಾಗಿ ಅಷ್ಟೇ ಅಲ್ಲ, ಮಕ್ಕಳು ನೋಡಬಾರ್ದನ್ನೆಲ್ಲ ಅದರಲ್ಲಿ ನೋಡೋ ಒಂದು ಸಾಧ್ಯತೆ ಇದೆ ಅನ್ನೋದನ್ನು ನಾವು ಕೇಳ್ತಾ ಇದ್ದೀವಿ. ಹೀಗಾಗಿ ಅನೇಕ ಅನಾನುಕೂಲಗಳು ಇವೆ, ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇನ್ನೊಂದು ಚಿಕ್ಕ ವಿಷಯ ಹೇಳಿಬಿಡ್ತೀನಿ. ಏನಪ್ಪ ಅಂತಂದರೆ, ನಮ್ಮ ಆಫ್ಲೈನ್ ಕಾರ್ಯಕ್ರಮಗಳಲ್ಲಿ ಏನು ಅನುಕೂಲ ಅಂತಂದರೆ, ಅಲ್ಲಿನ ಪ್ರಪಂಚವೇ ನಮಗೆ ಸಮಯ ಸ್ಫೂರ್ತಿ. ನಾನು ಆಗಲೇ ಹೇಳಿದೆ, ನಾವೆಲ್ಲ ಒಂದು ಸರಿ ಚಿಕ್ಕಮಗಳೂರಿಗೆ ಹೋಗಿದ್ವಿ ಭಾಳ ವರ್ಷದ ಹಿಂದೆ. ಆ ಚಿಕ್ಕಮಗಳೂರಿನ ಪ್ರಕೃತಿ ಸೌಂದರ್ಯ ನೋಡಿ ನಾನು ಹೇಳಿದೆ, ಮಿಕ್ಕ ಊರವರಿಗಿಂತ ಚಿಕ್ಕಮಗಳೂರವರೇ ಲಕ್ಕಿ, ಮಿಕ್ಕ ಊರವರಿಗಿಂತ ಚಿಕ್ಕಮಗಳೂರವರೇ ಲಕ್ಕಿ, ಎಲ್ಲಿ ನೋಡಿದರಲ್ಲಿ ಘಮ ಕಾಫಿ ಲಕ್ಕಿ ಅಂತ. ಹೀಗಾಗಿ ನನಗಂತೂ ಅನೇಕರು ಆನ್ಲೈನ್ ಕಾರ್ಯಕ್ರಮ ಮಾಡಿ ಅಂದರು, ಯಾಕಂದರೆ ಆಫ್ಲೈನ್ ಆಗ್ತಾಯಿಲ್ಲ ಅಂತ. ನಾನು ಆರಂಭ ಮಾಡಿದೆ, ಆದರೆ ಏನೂ ಮಜಾ ಸಿಗಲಿಲ್ಲ ಅದರಲ್ಲಿ, ಏನೇನೂ ಮಜಾ. ನೀವು ಹೇಳೋದು ನಿಜ. ಯಾಕೆಂದರೆ ಅಲ್ಲಿ ರೆಸ್ಪಾನ್ಸ್ ಸಿಗೋದಿಲ್ಲ. ಮಾತಾಡ್ತೀವಿ, ಎದುರುಗಡೆಯಿಂದ ರೆಸ್ಪಾನ್ಸ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಇವರು ಬಾಣಂತನ ಕೂಡ ಆನ್ಲೈನಲ್ಲಿ ಮಾಡಿಸ್ಬಿಟ್ರು ಅಂತ ಹೇಳಿದ್ರಲ್ಲ. ಒಂದು, ನೀವು ಆನ್ಲೈನಲ್ಲಿ ನೀವು ಸ್ಕೂಲ್ ಫೀಸ್ ಕಟ್ಬೋದು, ವಾಟರ್ ಟ್ಯಾಕ್ಸ್ ಕಟ್ಬೋದು, ಅಥವಾ KEB ಬಿಲ್ ಕಟ್ಬೋದು. ತಾಳಿ ಮಾತ್ರ ಕಟ್ಟೋಕ್ಕಾಗಲ್ಲ ಆನ್ಲೈನಲ್ಲಿ, ಅದು ಆಫ್ಲೈನ್ಗೆ ಬರಬೇಕಾಗುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಕವಿತಾ ಅವರು ಏನು ಹೇಳ್ತಾರೆ ಕೇಳೋಣ. ಈಗ ಆನ್ಲೈನೇ ಒಳ್ಳೆಯದು ಅಂತ ಕವಿತಾ ಹೇಳಬೇಕೀಗ. ಆ್ಯಂಡ್ ತುಂಬ ವರ್ಕ್ ಇರಲಿ, ಮೈಂಡ್ ತುಂಬ ಥಿಂಕ್ ಇರಲಿ, ಫೇಸ್ ತುಂಬ ಸ್ಮೈಲ್ ಇರಲಿ, ಲೈಫ್ ತುಂಬ ಹ್ಯಾಪಿ ಆಗಿರುವಾಗ ನಮ್ಮ ಆನ್ಲೈನ್ ಹರಟೆ ಕಾರ್ಯಕ್ರಮ ನೆನಪಿಗೆ ಬರಲಿ ಅಂತ ಹೇಳ್ತಾ, ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಆಫ್ಲೈನಿಗೂ ಆನ್ಲೈನೇ ಬೆಸ್ಟು. ಯಾಕೆ ಅಂದರೆ ಜೀವನ ಅಂದರೆ ಏನೋ ಇದೆ ಅಂತ ಹುಡುಕಿ ಸಾಧನೆ ಮಾಡ್ತೀವಲ್ಲ, ಅದೇ ಜೀವನ. ಆ ಹುಡುಕಾಟ ಇರೋದು ಆನ್ಲೈನಲ್ಲೇ ಹೊರತು ಆಫ್ಲೈನಲ್ಲ ರೀ. ಈಗ ನಮ್ಮ ದುಂಡಿರಾಜ್ ಸರ್ ಹೇಳ್ತಾಯಿದ್ರು ಆಫ್ಲೈನು ಅಂತ. ಒಂದು ಸರಿ ನೀವೇ ಮನಸ್ಸು ಬಿಚ್ಚಿ ಹೇಳ್ಕೊಳ್ಳಿ, ಆನು ಅನ್ನೋದ್ರಲ್ಲಿರೋ ಕಿಕ್ಕು ಆಫ್ ಅನ್ನೋದ್ರಲ್ಲಿ ಇರಲ್ರಿ. ಆಫ್ ಅಂದರೆ ನಿಲ್ಲಿಸು ಅಂತ, ಆನ್ ಅಂದರೆ ಓಡಿಸು ಅಂತ. ಲೈಫಲ್ಲಿ ನಾವು ಆಫ್ಲೈನ್ ಇದ್ದು ನಿಂತ ನೀರಾಗಬಾರ್ದು, ಆನ್ಲೈನಲ್ಲಿ ಹರಿಯೋ ನೀರಾಗಬೇಕು. ಇವತ್ತು ಹರಿತಾ ಇರಬೇಕು ಸರ್ ಜೀವನ. ಅದು ಲೈಫಲ್ಲಿ ನೋಡಿ, ಮೇಧಾವಿಗಳು ಹೇಳಿದ್ದಾರೆ, ಮಹಾತ್ಮರು ಹೇಳಿದ್ದಾರೆ, ಪಂಡಿತರು ಹೇಳಿದ್ದಾರೆ, ಎಲ್ರಿಗೂ ಗೊತ್ತು, ದೇಶ ಸುತ್ತಬೇಕು, ಕೋಶ ಓದಬೇಕು. ಸತ್ಯ, ಎಲ್ರಿಗೂ ದೇಶ ಸುತ್ತೋ ಪರಿಸ್ಥಿತಿ ಇರಲ್ಲ. ಇವತ್ತಿನ ಪರಿಸ್ಥಿತಿಲಂತೂ ದೇಶ ಬೇರೆ ಫಾರಿನ್ಗೆ ಹೋಗೋ ಪರಿಸ್ಥಿತಿಯಲ್ಲೇ ಇಲ್ಲ. ಆದರೆ ಇವತ್ತು ಆನ್ಲೈನ್ ಇರೋದ್ರಿಂದ ಕೂತಿರೋ ಸ್ಥಳದಲ್ಲಿ ಎಲ್ಲ ದೇಶಗಳನ್ನ ಸುತ್ತಾಡ್ಕೊಂಬರೋ ಕೆಪಾಸಿಟಿ ಇದೆ. ಅಂದರೆ ಆನ್ಲೈನ್ ಪ್ರಭಾವ ಏನು ಅಂತೀರಿ? ಆಫ್ಲೈನ್ ವಿಷಯನ ಬಿಟ್ಬಿಡಿ, ಇನ್ನು ಆನ್ಲೈನ್ ಕ್ಲಾಸ್ ಅಂತ ಅಂದ್ಕೊಳ್ಳಿ. ಆನ್ಲೈನ್ ಕ್ಲಾಸ್ ಎಷ್ಟು ಇಂಪಾರ್ಟೆಂಟ್ ಇವಾಗ. ಆನ್ಲೈನ್ ಕ್ಲಾಸಲ್ಲಿ
ಎಷ್ಟು ಮಕ್ಕಳಿಗೆಲ್ಲ ನೋಡಿ ಅವತ್ತು ಆಫ್ಲೈನ್ ಇತ್ತು, 35% ಪಾಸ್ ಆದರೆ ಸಾಕು, ತಂದೆ ತಾಯಿಗಳೆಲ್ಲ ಖುಷಿ ಪಡ್ತಿದ್ರು, ಸಮಾಜದಲ್ಲೂ ಒಂದು ಒಳ್ಳೆ ಲೆವೆಲ್ ಇತ್ತು. ಇವತ್ತು ಆಗಿಲ್ಲ. 90% ಬಂದರೂ ಇಷ್ಟೇನಾ ಅಂತ ಶಬಾಷ್ ಅನ್ನೋ ಮಾತೇ ಇಲ್ಲ ತಂದೆ ತಾಯಿಗಳಿಗೆ. 90 ಬಂದರೂ ಇನ್ನೂ ಕಮ್ಮಿ ಅಂತಾರೆ. ಯಾಕೆ? ಅವತ್ತು ಆಫ್ಲೈನಲ್ಲಿ ಒಬ್ಬ ಮಾಸ್ಟ್ರು 40% ಒಂದು ಪುಸ್ತಕದಲ್ಲಿ ಬದನೇಕಾಯಿ ಆಗಿಬಿಟ್ಟಿದ್ವಿ. ಒಂದು ಪುಸ್ತಕದಲ್ಲಿ ಏನು ಓದ್ತಿದ್ವೋ ಅದಷ್ಟೇ ಗೊತ್ತು. ಇವತ್ತು ಅಷ್ಟು ತಿಳ್ಕೊಂಡ್ರೆ ನಾಲೆಡ್ಜ್ ಬೆಳೆಯಲ್ರಿ. ಅದಕ್ಕಿಂತ ಹೊರ ಪ್ರಪಂಚ ಬರಬೇಕಂದ್ರೆ ನಾವು ಆನ್ಲೈನಲ್ಲಿ ಸರ್ಚ್ ಮಾಡಬೇಕು, ಆವಾಗ ಮಾತ್ರ ನಮಗೆ ಸಿಗೋಕ್ಕೆ ಸಾಧ್ಯ. ಇನ್ನು ಸ್ಟೂಡೆಂಟ್ಗಳು ಬಿಡಿ, ಇನ್ನು ಅವತ್ತು ನೋಡಿ ಒಂದು ಮಗು ಆಫ್ಲೈನಿಂದ ಮಗು ಮೊಬೈಲ್ ಹಿಡ್ಕೊತೀಯಾ ಅಂತ ಅಪ್ಪ ಅಮ್ಮ ಹೊಡೆಯೋರು. ಇವತ್ತು ಆನ್ಲೈನ್ ಪ್ರಭಾವ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಕೊರೋನಾ ಬಂದು ನಾವು ನೀವು ಎಂದೂ ಕಂಡು ಕೇಳರಿಯದ ಪರ್ದ ಕೊರೋನಾ. ಲಾಕ್ಡೌನ್, ಗ್ರೀನ್ ಝೋನ್, ರೆಡ್ ಝೋನ್, ಈ ಎಲ್ಲ ಪದಗಳನ್ನು ಕೇಳಿದಾಗ ನಮಗೆ ಕಾಡಿದ ಕಟ್ಟ ಕಡೆಯ ಪ್ರಶ್ನೆ ಈಗೂ ಉಂಟೆ ಅಂತ. ಇದೆಲ್ಲ ಬಂದಾಗ, ಈ ಕೊರೋನಾ ಲಾಕ್ಡೌನು ಅದೆಲ್ಲ ಬಂದಾಗ ಹಾಗೇ ಇದ್ದಿದ್ರೆ ಒಂದು ವೇಳೆ ಪರಿಸ್ಥಿತಿ, ಈ ಆನ್ಲೈನ್ ಕ್ಲಾಸ್ ಇಲ್ಲ ಅಂದಿದ್ರೆ ಯೋಚನೆ ಮಾಡಿ. ಈ ಲಾಕ್ಡೌನ್ ಅನ್ನೋದು ಒಂದು ದಿನದ ಮಾತಲ್ಲ, ಒಂದು ತಿಂಗಳ ಮಾತಲ್ಲ, ಸತತ 9 ತಿಂಗಳ ಮಾತಲ್ಲಿ ವಿದ್ಯಾರ್ಥಿಗಳು ಇವತ್ತು ಲಾಕ್ಡೌನಲ್ಲಿ ಕೂತಿದ್ದಾರೆ. ಇವತ್ತು ಆನ್ಲೈನ್ ಕ್ಲಾಸ್ ನಡೆಯೋದ್ರಿಂದ ಹಿಂದೆ ಓದಿರೋದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡಿದ್ದಾರೆ, ಉಳಿಸ್ಕೊಂಡಿದ್ದಾರೆ ಕಲಿಕೆಯನ್ನು, ಜೊತೆಗೆ ಸ್ವಲ್ಪ ಮಟ್ಟಿಗಾದರೂ ಕಲ್ತಿದ್ದಾರೆ. ಒಂದು ವೇಳೆ ಈ ಆನ್ಲೈನ್ ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಕಲಿಸಿದ ತಂದೆ ತಾಯಿ ಶ್ರಮ ವ್ಯರ್ಥ ಆಗ್ತಿತ್ತು. ಆನ್ಲೈನ್ ಇರೋದ್ರಿಂದ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆನ್ಲೈನ್ದು ಕರೆಕ್ಟಾಗಿ ಹೇಳಿದ್ರಿ ನೀವು. ಆದರೆ ಆನ್ಲೈನ್ ಅಲ್ಲೆಲ್ಲೋ ಹೊರಡೋ ಅಂತ ಒಂದು ಕಾಲುವೆ ಥರ ಅಲ್ಲಿಂದ ಬರೋ ಹೊತ್ತಿಗೆ ಅಲ್ಲಿ ವೀಕ್ ಆಗಿಬಿಟ್ಟಿರುತ್ತೆ. ಈಗ ಪಾಠ ಹೇಳ್ಕೊಡ್ತಾರೆ, ಆನ್ಲೈನಲ್ಲಿ ಪಾಠ ಹೇಳ್ಕೊಡ್ತಾರೆ. ಆ ಪಾಠ ಅಲ್ಲಿ ಹಾಕೋವಾಗ 100 ಬಿಂದಿಗೆ ಹಾಕಿದ್ರೆ ಇದು ಬಂದು ಸೇರೋ ಹೊತ್ತಿಗೆ ಮಕ್ಕಳಿಗೆ 1 ಬಿಂದಿಗೆ ಆಗಿರುತ್ತೆ. ಅದೊಂದು. ಆಮೇಲೆ ದೇಶ ಸುತ್ತಬೋದು, ಪ್ರಪಂಚ ಸುತ್ತಬೋದು. ಈಗ ನೀವು ಶಿವಮೊಗ್ಗದವರು, ಶಿವಮೊಗ್ಗಕ್ಕೆ ಬಂದಾಗ ಜೋಗ್ ಫಾಲ್ಸ್ನ ವೈಭವ ನೋಡಿ ಆನಂದ ಪಟ್ಬಿಡ್ತೀವಿ. ಅದೇ ನೀವೊಂದು ಫೋಟೋ ತೋರಿಸಿದಾಗ ಆನ್ಲೈನಲ್ಲಿ ಆ ಮಜಾ ಸಿಗೋದಿಲ್ಲ, ವಿಡಿಯೋ ತೋರಿಸಿದಾಗ ಸಿಗೋದಿಲ್ಲ. ನೀವು ಖುದ್ದಾಗಿ ನೋಡಬೇಕು ಆನಂದನ, ಪ್ರಪಂಚನಾಗಲಿ ಅಥವಾ ಜೋಗ್ ಫಾಲ್ಸ್ ಆಗಲಿ ಅಥವಾ ಏನೇ ಆಗಲಿ. ಹೀಗಾಗಿ ಡೈರೆಕ್ಟಾಗೇ ನೋಡಬೇಕು. ಆ್ಯಕ್ಚುಯಲ್ಸೇ ಒಳ್ಳೆಯದು ವರ್ಚುವಲ್ಸ್ಗಿಂತ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವೇನಂತೀರಾ ಉಮೇಶ್? ದೂರದರ್ಶನದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಕವಿತಾ ಅವರು ಹೇಳಿದ್ದಂತೂ 100ಕ್ಕೆ 100 ನಿಜ. ಆನ್ಲೈನ್ ಮುಖ್ಯ ಅಂತ. ನನಗೆ ಇವು ಗುರುಗಳೇ ಇವತ್ತೊಂದು ಯಾಕೋ ಸಂಶಯ ಕಾಡ್ತಾ ಇತ್ತು ಬೆಳಗ್ಗೆಯಿಂದ. ಯಾಕೆ ಅವ್ರ ಹಸ್ಬೆಂಡ್ ಕರ್ಕೊಂಬಂದಿದ್ದಾರೆ ಜೊತೆಗೆ ಶಿವಮೊಗ್ಗದಿಂದ ಇಲ್ಲಿವರೆಗೂ ಯಾಕೆ ಕರ್ಕೊಂಬಂದಿದ್ದಾರೆ ಅಂತ. ಅಲ್ಲಿ ಹೊರಗಡೆ ಹೇಳಿದ್ರು, ಯಾಕೆ ರೀ ಸುಧೀಂದ್ರ ಅವರೇ ನೀವು ಬಂದಿದ್ದೀರಿ ಇವತ್ತು ನಿಮ್ಮ ಮನೆಯವ್ರ ಜೊತೆ ಅಂದರೆ, ಅವರು ಸುಧೀಂದ್ರ ಅವ್ರು ಹೇಳಿದ್ದು, ಕವಿತಾ ಇತ್ತೀಚೆಗೆ ಆನ್ಲೈನಲ್ಲೇ ಚಾಟ್ ಮಾಡ್ತಾ ಇರ್ತಾರೆ. ಮೊನ್ನೆ ನಮ್ಮನೆ ಅಂದ್ಕೊಂಡು ಪಕ್ಕದ ಮನೆಗೆ ಹೋಗ್ಬಿಟ್ಟಿದ್ರು. ಬೆಳಗ್ಗೆ ಕೂಡ ಶಿವಮೊಗ್ಗ ಟ್ರೈನು ಅಂದ್ಕೊಂಡು ಹುಬ್ಳಿ ಟ್ರೈನ್ ಹತ್ತಕ್ಕೆ ಹೋಗಿದ್ರು ಕಣ್ರಿ, ಭಯ ಆಯಿತು. ಹಂಗೆ ಬಂದವ್ರು ಅದೇ ಬಟ್ಟೆಯಲ್ಲಿ ಇಲ್ಲಿ ಬೆಂಗಳೂರಿಗೆ ಕರ್ಕೊಂಡೋಗಿ ಬಿಟ್ಬರೋಣ ಅಂತ ಬಂದಿದ್ದೀನಿ ಅಂತ ಬಂದರು. ಇವು ಆನ್ಲೈನ್ ಕತೆ. ನೀವು ಆನ್ಲೈನಲ್ಲಿ ಎಷ್ಟೆಲ್ಲ ಅವಾಂತರಗಳಾಗೋಗಿದೆ ಅಂದರೆ ಗುರುಗಳೇ, ಒಬ್ಬಳು ಹಳ್ಳಿ ಹೆಣ್ಮಗಳು ಮದುವೆ ಆಗಿ ಬೆಂಗಳೂರು ಅಂತ ಪಟ್ಟಣಕ್ಕೆ ಬರ್ತಾಳೆ, ಆನ್ಲೈನಲ್ಲಿ ಕುಕ್ಕರು ಅದು ಇದು ನೋಡಿಬಿಡ್ತಾಳೆ, ಖುಷಿಯಾಗ್ಬಿಡುತ್ತೆ ಅವಳಿಗೆ. ಇಲ್ಲ ಈ ಥರದ್ದು ಅಡುಗೆ ಮಾಡೋದು ಕಲಿಬೇಕು ಅಂತೇಳಿ ಗಂಡನಿಗೆ ದುಂಬಾ ಅಲ್ಲಿ ಬಿದ್ದು, ಪಾಪ ಬಡವ ಗಂಡ ಆದರೂ ದುಂಬಾ ಅಲ್ಲಿ ಬಿದ್ದು ಪುಣ್ಯಾತ್ಗಿತ್ತಿ 2,000 ಕುಕ್ಕರ್ ಕೊಡಿಸ್ಕೋತಾಳೆ. ಅವಳು ಹೇಳ್ತಾಳೆ, ನೋಡಿ ನೀವು ಇವತ್ತು ಸಂಜೆ ಆಫೀಸಿಂದ ಬೇಗ ಬನ್ನಿ, ನೀವು ಕೊಡಿಸಿರೋ ಹೊಸ ಕುಕ್ಕರಲ್ಲಿ ನಾನು ಪಲಾವ್ ಮಾಡ್ತೀನಿ ಅಂತ. ಇವನು ಆನ್ಲೈನಲ್ಲಿ ಬೇರೆ ತರಿಸ್ಕೊಟ್ಬಿಟ್ಟಿದ್ದಾನೆ, ಖುಷಿಯಾಗಿ ಹೋದ. ವಾಪಸ್ ಸಂಜೆ ಬಂದ, ಕುಕ್ಕರ್ ನೋಡಿದ್ರೆ ಕಸದ ಬುಟ್ಟಿಲಿ ಬಿದ್ದಿದೆ. ಅವನಿಗೆ ಸಿಟ್ಟು ಬಂದೋಯ್ತು. ಇದೇನೇ ಮರಗಿತ್ತಿ, ಇಲ್ಲದೇ ಇರೋ ದುಡ್ಡಲ್ಲಿ 2,000 ಖರ್ಚು ಮಾಡಿ ಕುಕ್ಕರ್ ತಂದು ಕೊಟ್ಟಿದ್ದೀನಿ, ತೊಗೊಂಡೋಗಿ ಕಸದ ಬುಟ್ಟಿಗೆ ಹಾಕಿದೆಯಲ್ಲ. ಅವಳು ಏನನ್ಬೇಕು ಅದಕ್ಕೆ, ಆನ್ಲೈನಲ್ಲಿ ನೋಡಿಲ್ಲಲ್ಲ ಪಾಪ, ಗೊತ್ತಾಗಿಲ್ಲ. ಇಲ್ಲ ರೀ ಆ ಕುಕ್ಕರ್ ಸರಿ ಇಲ್ಲ. ಯಾಕೆ ಏನಾಗಿದೆ? ಅಲ್ಲ ಕಣ್ರಿ, ಅದು ನನ್ನನ್ನು ನೋಡೇ ಸೀಟಿ ಹೊಡಿಯುತ್ತೆ. ರೀ. ನಾನು ಅಂಥ ಹೆಣ್ಮಗಳಲ್ಲ, ನಮ್ಮಪ್ಪ ನನ್ನ ನನಗೆಲ್ಲ ಬೆಳೆಸಿಲ್ಲ. ಸೀಟಿ ಹೊಡಿಯೋರು ನಮ್ಮಪ್ಪ ಮನೆ ಹತ್ರನೂ ಸೇರಿಸ್ತಿರ್ಲಿಲ್ಲ, ನಾನು ಅಡುಗೆ ಮನೆಗೂ ಸೇರಿಸಲ್ಲ ಅಂದ್ಲು. ಈ ಥರದ ಅವಾಂತರಗಳು ತಗೊಂಡು ಎಂತ ಮಾಡ್ತೀರಿ ಇವ್ರುಗಳೇ? ಆನ್ಲೈನ್ ಅಂತ ಇವ್ರು ಹೇಳ್ತಾರಲ್ಲ, ಅದು ನಂದೇ ಉದಾಹರಣೆ ಕೊಡ್ತೀನಿ. 4 ದಿವಸದ ಕೆಳಗಡೆ ನನಗೆ ಭಾಳ ಸೊಂಟ ನೋವಿತ್ತು, ಭಾಳ ಅಂದರೆ ಭಾಳ, ಇದು ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮೊಳಗೆ ಹೇಳಿದೆ, ಅಲ್ಲೆಲ್ಲರೂ ಸೊಂಟ ನೋವಿನ ಮಾತ್ರೆ ಇರಬೇಕು ನೋಡೇ ಪುಣ್ಯಾತ್ಗಿತ್ತಿ ಅಂತ. ಅದಕ್ಕೆ ಅವಳು, ಇಲ್ಲ ಕಣ್ರಿ ಯಾವ ಮಾತ್ರೆನೂ ಇಲ್ಲ, ನೀವೀಗ ಮೆಡಿಕಲ್ಗೆ ಹೋಗೋದು ಬೇಡ, ನಾನು ಆನ್ಲೈನಲ್ಲಿ ಬುಕ್ ಮಾಡಿ ಮಾತ್ರೆ ತರಿಸ್ಕೊಂಡ್ಬಿಡ್ತೀನಿ ಅಂದ್ಲು. ಅದು ಯಾವುದೋ ಆ್ಯಪಲ್ಲಿ. ನಾನು ಬೇಡ ಕಣೆ ಅಂದೆ. ಇಲ್ಲ ತರಿಸ್ಕೊಳ್ತೀನಿ, ಚೆನ್ನಾಗಿರುತ್ತೆ, ನೀವು ನುಂಗಿ ಇಲ್ಲೇ ಮಲಗಿಬಿಡಿ ಅಂದ್ಲು. ಸರಿ ಆಯಿತು ಅಂತೇಳಿ ಆಗ ಅರ್ಧ ಗಂಟೆಗೆ ಮಾತ್ರೆ ಏನೋ ಮನೆಗೆ ಬಂತು. ನಾನು ತೊಗೊಂಡು ನೋಡಿದೆ, 120 ರೂಪಾಯಿಗೆ ಇಷ್ಟು ಮಾತ್ರೆ ಬಂದಿದೆ. ನನಗೆ ಆಶ್ಚರ್ಯ, ಏನೇ ಮರಗಿತ್ತು 120 ರೂಪಾಯಿಗೆ ಇಷ್ಟೊಂದು ಮಾತ್ರೆ. ಅದಕ್ಕೆ ಹೌದ್ರಿ ಆಫರು, ಒಂದು ತೊಗೊಂಡ್ರೆ ಒಂದು ಎಕ್ಸ್ಟ್ರಾ ಕಳಿಸ್ಯಾರೆ. ನನಗೂ ಒಂದು ಸ್ವಲ್ಪ ಖುಷಿ ಆಯಿತು, ಹೋಗ್ಲಿ ಬಿಡು ಏನೋ ಪರವಾಗಿಲ್ಲ ನಡೀತಾ ಇದೆ ಅಂತ. ಇರಲಿ, ಯಾವುದಕ್ಕೂ ನನ್ನ ಸ್ನೇಹಿತ ಡಾಕ್ಟ್ರ್ ಒಬ್ಬ ಇದ್ದ, ಅವನಿಗೆ ಫೋನ್ ಮಾಡಿ ಕೇಳಿದೆ, ಇದು ಮಾತ್ರೆ ಹೆಸರು ಮತ್ತು ಅದನ್ನೆಲ್ಲ ಓದ್ಬಿಟ್ಟು ಅವನಿಗೆ ಹೇಳಿದೆ, ಇದು ಯಾವ ಮಾತ್ರೆನಪ್ಪ, ಸೊಂಟ ನೋವು ತೊಗೋಬೋದಾ ಏನು ಅಂತ. ಮಾತ್ರೆ ಹೆಸರು ಕೇಳಿದ ತಕ್ಷಣ ಅವನಂದ, ಉಮೇಶ ಅದು ಹುಚ್ಚರು ಕೊಡೋ ಮಾತ್ರೆ, ನೀನು ಯಾಕೆ ನುಂಗ್ತಿದ್ಯಾ ಅಂದ. ಒಂದು ವೇಳೆ ನಾನು ನುಂಗ್ಬಿಟ್ಟಿದ್ರೆ ಕತೆ ಏನಾಗೋದು?
ಕತೆ ಏನಾಗಿರೋದು? ಆ? ಅದೇ. ಮೊನ್ನೆ ಮೆಜೆಸ್ಟಿಕ್ಕಲ್ಲಿ ಯಾರೋ ಮೆಜೆಸ್ಟಿಕ್ಕಿಂದ ಯಶವಂತಪುರಕ್ಕೆ ಪಾಪ ಹಳ್ಳಿಯಿಂದ ಬಂದಿದ್ದಾನೆ, ಸಂಜೆ ಬರಲಿಕ್ಕೆ ಬಸ್ ಹುಡುಕ್ತಾ ಇದ್ದ ಪುಣ್ಯಾತ್ಮ. ಬಸ್ ಸಿಕ್ಕಿಲ್ಲ, ಜೊತೆ ಪಕ್ಕದಲ್ಲಿದ್ದ ಯಾವುದೋ ಸಾಫ್ಟ್ವೇರ್ ಹುಡುಗಿ ಕೇಳಿದ್ದಾನೆ, ಮೇಡಮ್ ಮೆಜೆಸ್ಟಿಕ್ಕಿಂದ ಯಶವಂತಪುರಕ್ಕೆ ಯಾವ ಬಸ್ ಹೋಗುತ್ತೆ? ಅವಳು ನುಲ್ಕೊಂಡು ಹೇಳಿದ್ದಾಳೆ, ಆನ್ಲೈನ್ ಚೆಕ್ ಮಾಡಿ ಅಂತ. ಇವನಿಗೆ ಗೊತ್ತಿಲ್ಲ, ಗೊತ್ತಿರೋದ್ರೊಳಗೆ ಹುಡುಕ್ದ 358ನೇ ನಂಬರ್ ಬಸ್ಸು ಅಂತ ಬಂತು. ಇವನು ಹುಡ್ಕೊಂಡು ನಿಂತ್ಕೊಂಡಿದ್ದ, ಇವತ್ತು ರಾತ್ರಿ ಕಡಿತು, ನಾಳೆ ಬೆಳಗ್ಗೆ ಆಯಿತು. ಆ ಹುಡುಗಿ ಮತ್ತೆ ಬಂದಿದ್ಲು, ಅವನು ಅಲ್ಲೇ ನಿಂತಿದ್ದ. ಅವಳಿಗೆ ಕನ್ಫ್ಯೂಷನ್ ಆಯಿತು, ಯಾಕೆ ಇಲ್ಲೇ ನಿಂತಿದ್ದೀರಿ ಅಂತ. ಅದೇ ಮೇಡಮ್ ಆನ್ಲೈನಲ್ಲಿ ಚೆಕ್ ಮಾಡಿದೆ, 358ನೇ ಬಸ್ಸು ಅಂತಿದೆ, 356 ಬಸ್ ಹೋಗಿದೆ, ಇನ್ನೆರಡು ಬಸ್ ಆದಮೇಲೆ ಹೋಗ್ತೀನಿ ಅಂದ. ಅಯ್ಯೋ, ಇದು ಭಾಳ ಕಷ್ಟ. ಆನ್ಲೈನ್ ಅವಾಂತರಗಳಿವು. ನನಗೆ ಬಹಳ ಬೇಜಾರಾಗೋದೇನು ಅಂದರೆ, ಮನುಷ್ಯನ ಜೀವನಕ್ಕೆ 5,000 ವರ್ಷಗಳ ಇತಿಹಾಸ ಇದೆ. 5,000 ವರ್ಷಗಳ ಇತಿಹಾಸ ಇದೆ. 5,000 ವರ್ಷಗಳ ಇತಿಹಾಸದ ಬದುಕಿಂತ 15 ವರ್ಷ ಮುಂಚೆ ಬಂದಿರೋ ಈ ಆನ್ಲೈನ್ ಬೆಟರು ಅಂತ ನೀವು ಕುತ್ಕೊಂಡು ಹೇಳ್ತಾ ಇದ್ದೀರಲ್ಲ, ನಾನು ಇನ್ನೇನು ಹೇಳಲಿಕ್ಕಾಗತ್ತೆ. ನೀವು ಗಮನಿಸಿದಿರಾ, ಈ ಜಗತ್ತಿನಲ್ಲಿ ಬಂದ ಗಾಂಧಿ, ಬುದ್ಧ, ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು, ಯಾಕೆ ಇದೇ ಬೆಂಗಳೂರು ಕಟ್ಟಿದಂತಹ ಕೆಂಪೇಗೌಡರು ಆನ್ಲೈನಲ್ಲಿ ಕಟ್ಟಲಿಲ್ಲ ಸ್ವಾಮಿ. ವಾಸ್ತವಿಕವಾಗಿ ನಿಂತು ಜೀವನದಲ್ಲಿ ಗಟ್ಟಿತನವನ್ನು ತೋರಿಸಿ ಹೋರಾಟ ಮಾಡಿ ಈ ಬೆಂಗಳೂರನ್ನು ಕಟ್ಟಿಕೊಟ್ರು. ಅಷ್ಟೆಲ್ಲ ಯಾಕೆ, ನಾವುಗಳೆಲ್ಲ ಜೀವನಕ್ಕಾಗಿ ದಿನ ಆಫೀಸು, ಕಚೇರಿ, ಬಹಳ ಅಂಗಡಿಗಳು ಇವುಗಳಿಗೆಲ್ಲ ಹೋಗಿ ಕಷ್ಟಪಡೋದು ಆಫ್ಲೈನಲ್ಲಿದ್ದಂಥ ಪ್ರೀತಿ, ಸಂಪ್ರದಾಯ ಇವೆಲ್ಲವನ್ನು ಮರಿಲಿಕ್ಕಾಗ್ತದ? ಹಾಗಾಗಿ ನನ್ನ ಅಭಿಪ್ರಾಯ ಆಫ್ಲೈನೇ ಭಾಳ ಬೆಟರ್, ಆಫ್ಲೈನೇ ಬೆಸ್ಟು ಅಂತ ಅಂದರು. ಆದರೆ ಈ ಕರೋನಾ ಬಂತು, ನಾವು 10 ತಿಂಗಳಂತೂ ಭಾಳನೇ ಕಷ್ಟಪಟ್ವಿ. ಒಂದು 2-3 ತಿಂಗಳು ಮನೆಯಿಂದ ಆಚೆ ಹೋಗಲೇ ಇಲ್ಲ. ಆಗ ಆನ್ಲೈನಲ್ಲಿ ನಾವು ಹೋಟ್ಲುಗಳಿಂದ ಫುಡ್ ತರಿಸ್ಕೋತಾ ಇದ್ವಿ. ನೀವು ಸುಮ್ಮನೆ ಆರ್ಡ್ರ್ ಮಾಡಿದ್ರೆ ಸಾಕು, ಯಾರೊಬ್ಬರು ಬರೋರು ಆನ್ಲೈನಲ್ಲಿ ಸಪ್ಲೈಯರ್ಸ್ ಇರ್ತಾರೆ, ಅವ್ರು ಕೊಡ್ತಾಯಿದ್ರು. ನೀವು ಆನ್ಲೈನಲ್ಲಿ ಏನು ಬೇಕಾದ್ರೂ ತರಿಸ್ಕೋಬೋದಿತ್ತು. ಈ ಆನ್ಲೈನ್ ವ್ಯವಸ್ಥೆ ಇಲ್ಲದೆ ಹೋಗಿದ್ದರೆ ನಾವು ಉಪವಾಸ ಬೀಳಬೇಕಾಗಿತ್ತು. ಯಾಕೆಂದರೆ ಮನೆಗೂ ಜನ ಬರೋಲ್ಲ, ಯಾಕೆಂದರೆ ಆ ಟೈಮಲ್ಲಿ ಯಾರೂ ನಂಬಲ್ಲ. ಹೀಗಿರುವಾಗ ಪಾಪ ಆತ ತಂದು ಫುಡ್ ಕೊಡ್ತಾ ಇದ್ನಲ್ಲ, ಆ ದೃಷ್ಟಿಯಿಂದ ಆನ್ಲೈನ್ ಅನುಕೂಲ ಆಗಿದೆ ಅಂತ ಅನಿಸುತ್ತೆ ಅಲ್ವಾ ಗುಂಡ್ರಾವ್? ಅಲ್ವಾ? ನೋಡಿ, ಯೋಚನೆ ಮಾಡಿ. ಈಗ ಅವ್ರು ಹೇಳಿದ್ದು ಒಂದು 2 ಎಕ್ಸಾಂಪಲ್ ತೊಗೊಂಡ್ರೆ, ಈಗ ಅವ್ನು ಔಷಧಿ ಒಂದು ತೊಗೊಂಡ್ರೆ ಒಂದು ಫ್ರೀ ಆಫರ್ ಕೊಡೋದು ಅದು ಆನ್ಲೈನಿಂದ ಅಂದಿದ್ದಲ್ಲ. ಅದು ಆಫರ್ ಯಾವಾಗ ಬೇಕಾದ್ರೆ ಕೊಡ್ಬೋದಲ್ಲ. ಆನ್ಲೈನ್ ಕೂಡ ಕೊಡ್ಬೋದು, ಆಫ್ಲೈನ್ ಕೂಡ ಕೊಡ್ಬೋದು. ಅದಕ್ಕೂ ಇದಕ್ಕೇನು ಸಂಬಂಧ? 358ನೇ ನಂಬರ್ ಬಸ್ಸು ಆನ್ಲೈನಿಂದ ಬಂದಿದ್ದಲ್ಲ, ಅವನು ಅರ್ಥ ಮಾಡ್ಕೊಳ್ಳೋವಂಥ ಕನ್ಸೆಪ್ಟಲ್ಲಿ ಬಂದಿರೋದು. ಈಗ ನೀವು ಲಾಕ್ಡೌನಲ್ಲಿ ಹೇಳಿದ್ರಲ್ಲ, ಲಾಕ್ಡೌನ್ ಹಿಂದೆ ಈಗ ನೋಡಿ, ಕರೋನಾ ಇವಾಗ ಬಂದಿದೆ ಅಂತ ನೀವು ಮೆನ್ಷನ್ ಮಾಡಿದ್ರಿ. ಹಿಂದೆ 1918-19 ಇದೇ ಥರ ಒಂದು ಕರೋನಾ ಬಂದಿತ್ತಲ್ಲ, ಆವಾಗ ಇದೆಲ್ಲ ಆನ್ಲೈನ್ ಆಫ್ಲೈನ್ ಎಲ್ಲ ಇರಲಿಲ್ಲ. ಆವಾಗ ಜನಗಳೆಲ್ಲ ಸತ್ರ. ಆವಾಗ ಎಲ್ಲಿತ್ತು ಇದನ್ನು ಹೌಸ್ ಡೆಲಿವರಿ? ಆವಾಗ ಇಲ್ಲಿ ಲಕ್ಷಾಂತರ ಜನಗಳು ಸತ್ರಲ್ಲ. ಇವತ್ತು ಇನ್ಸಿಡೆಂಟಲ್ಲಿ ಹೊಸ ವರ್ಷ ಅಷ್ಟೇ ಅಲ್ಲ, ಆನ್ಲೈನ್ಗೂ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಇನ್ನೊಂದು 15 ದಿವಸಕ್ಕೆ ನಾವು ಸಂಕ್ರಾಂತಿ ಹಬ್ಬ ಮಾಡ್ತಾಯಿದ್ವಿ. ಇನ್ಸಿಡೆಂಟಲ್ಲಿ ನಿಮಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬಕ್ಕೂ ನಮ್ಮ ಸಬ್ಜೆಕ್ಟ್ಗೂ ಏನು ವ್ಯತ್ಯಾಸ ಅಂದರೆ, ಆನ್ಲೈನಿಂದ ಇಡೀ ಪ್ರಪಂಚದ ಎಲ್ಲ ರೀತಿಯ ಅಭಿವೃದ್ಧಿ ಆಗ್ತಾಯಿದೆ. ಅದು ಸಂಕ್ರಾಂತಿ, ಇದು ಸಂಪೂರ್ಣ ಕ್ರಾಂತಿ. ಅಲ್ಲಿ ಕಬ್ಬು, ಇಲ್ಲಿ ವೆಬ್ಬು. ಅಲ್ಲಿ ಎಳ್ಳು, ಇಲ್ಲಿ ಸೆಲ್ಲು. ಅಲ್ಲಿ ಸುಗ್ಗಿ, ಇಲ್ಲಿ ಸ್ವಿಗ್ಗಿ. ಇಷ್ಟೆಲ್ಲ ಅನುಕೂಲಗಳು ನಾವು ಮಾಡಿಕೊಡ್ತಾ ಇರುವಾಗ ಅದನ್ನು ಹಳೆಯ ಕಾಲದ ಮೆಥಡೇ ಬೆಟರು ಅಂತೀರಾ? ಅಫ್ಕೋರ್ಸ್ ನಮಗೆ ಪರ್ಸನಲ್ ತೊಗೊಂಡ್ರೆ ಕಾರ್ಯಕ್ರಮಗಳಿಗೆ ನಮಗೆ ದೂರ ಅಂತ ಇರ್ಬೋದು. ಬಟ್ ಮನುಷ್ಯನ ಅನುಕೂಲ ಇವಾಗ ಅವ್ರು ಹೇಳಿದ್ದು ಕೆಂಪೇಗೌಡ, ಮಹಾತ್ಮ ಗಾಂಧಿ ಅಂತ ಹಿಂಗೆಲ್ಲ ಹೇಳಿದ್ರಲ್ಲ, ಅಬ್ದುಲ್ ಕಲಾಮ್ದವ್ರದ್ದು ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ನಡೆದಿದ್ದು. ಒಂದ್ಸಲಿ ಮಕ್ಕಳನ್ನೆಲ್ಲ ಅಡ್ರೆಸ್ ಮಾಡೋಕ್ಕೆ ಅವ್ರಿಗೆ ಅಬ್ದುಲ್ ಕಲಾಮ್ಗೆ ಭಾಳ ಇಷ್ಟ. ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ಯಾರೋ ನಮ್ಮ ಸ್ನೇಹಿತರು ಒಬ್ಬರು ಯೂನಿವರ್ಸಿಟಿ ಪ್ರೊಫೆಸರ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಎಲ್ಲ ಹೈಸ್ಕೂಲ್ ಹುಡುಗರು, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್. ಇವರೆಲ್ಲ ದೊಡ್ಡದು ಫಿಲಾಸಫಿಯಲ್ಲಿ ಹೇಳ್ತಾರೆ, ಇವ್ರು ಟ್ರಾನ್ಸ್ಲೇಟ್ ಮಾಡ್ತಾಯಿದ್ದಾರೆ. ಓಕೆ, ಸೊ ದಿಸ್ ಕನ್ಕ್ಲೂಡ್ಸ್ ಮೈ ಸ್ಪೀಚ್. ಐ ವಾಂಟೆಡ್ ಟು ಟಾಕ್ ಟು ಯು ಆನ್ ಸಮ್ ಇಶ್ಯೂಸ್. ಇಫ್ ಎನಿಬಡಿ ಹ್ಯಾಸ್ ಗಾಟ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮಿ, ಎನಿ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್ ಮಿ. ಟ್ರಾನ್ಸ್ಲೇಟ್ ದಿಸ್ ಅಂದರು. ನೋಡಪ್ಪ, ಮುಗೀತಂತೆ ಅವ್ರ ಭಾಷಣ. ನಿಮಗೇನಾದರೂ ಅನುಮಾನಗಳಿದ್ದರೆ, ಏನಾದ್ರು ಪ್ರಶ್ನೆ ಇದ್ದರೆ ಇವ್ರನ್ನ ಸಾಹೇಬ್ರನ್ನ ಕೇಳ್ಬೋದು ಅಂತ ಟ್ರಾನ್ಸ್ಲೇಟ್ ಮಾಡಿದ್ರು. ಒಬ್ಬ ಹುಡುಗ 8th ಸ್ಟ್ಯಾಂಡರ್ಡ್ ಎದ್ದು ನಿಂತ್ಕೊಂಡು ಒಂದು ಪ್ರಶ್ನೆ ಕೇಳ್ದ, ಸರ ನೀವು ಯಾಕ್ರೆ ಇನ್ನೂ ಲಗ್ನ ಮಾಡ್ಕೊಂಡಿಲ್ಲ ಅಂತ ಕೇಳ್ಬಿಟ್ನಂತೆ. ಎಲ್ಲ ನಕ್ಬಿಟ್ರು. ನಕ್ಕ ತಕ್ಷಣ, ವೈ ಎವ್ರಿಬಡಿ ಈಸ್ ಲಾಫಿಂಗ್, ಎನಿಥಿಂಗ್ ರಾಂಗ್ ವಿತ್ ಮೀ? ನೋ ಸರ್. ಇವ್ರು ಟ್ರಾನ್ಸ್ಲೇಟ್ ಮಾಡ್ತಾರೆ, ನೋ ಸರ್, ಹಿ ಈಸ್ ಆಸ್ಕಿಂಗ್ ವೈ ಯು ಡಿಡ್ ನಾಟ್ ಮ್ಯಾರಿ. ಯು ಆರ್ ಸ್ಟಿಲ್ ಸ್ಟಡಿಯಿಂಗ್ ಇನ್ 8th ಸ್ಟ್ಯಾಂಡರ್ಡ್, ಆಲ್ರೆಡಿ ಯು ವಾಂಟ್ ಟು ನೋ ಅಬೌಟ್ ಮ್ಯಾರೇಜ್. ಸಿಟ್ ಡೌನ್, ಐ ವಿಲ್ ಟೆಲ್ ಯು. ಅಬ್ದುಲ್ ಕಲಾಂ, ನೀವು ಹೇಳಿದ್ರಲ್ಲ ಗಾಂಧಿ, ಕೆಂಪೇಗೌಡ, ಆನ್ಸರ್ ಕೇಳಿ. ಅಬ್ದುಲ್ ಕಲಾಂ ಏನು ಹೇಳ್ತಾರೆ? ಹೂ ಸೆಡ್ ದಟ್ ಐ ಆಮ್ ನಾಟ್ ಮ್ಯಾರಿಡ್? ಹೂ ಸೆಡ್ ದಟ್ ಐ ಆಮ್ ನಾಟ್ ಮ್ಯಾರಿಡ್? ಐ ಆಮ್ ಎ ಮ್ಯಾರಿಡ್ ಪರ್ಸನ್. ಅಫ್ಕೋರ್ಸ್ ಐ ಡಿಡ್ ನಾಟ್ ಮ್ಯಾರಿ ಎ ವುಮನ್, ಐ ಮ್ಯಾರಿಡ್ ಸೈನ್ಸ್ ಆ್ಯಂಡ್ ಮಿಸೈಲ್ ಟೆಕ್ನಾಲಜಿ.
ಬ್ಯೂಟಿಫುಲ್. ಹಿಂಗಿದೆ ಆನ್ಸರು. ಇದು ಟೆಕ್ನಾಲಜಿ, ಇದು ನಮ್ಗೆ ಆನ್ಲೈನು, ಇದನ್ನು ಸೈನ್ಸು ಕೊಟ್ಟಿರುವಂಥದ್ದು. ಇಷ್ಟೆಲ್ಲ ಅನುಕೂಲ ಮನುಷ್ಯನಿಗೆ. ಸಣ್ಣ ಸಣ್ಣ ಮಕ್ಕಳುಗಳು, ನೀವು ಹೇಳಿದ್ರಿ ನೀವಾಗಲೇ ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ದಾಗ ಅವ್ರು ಏನು ನೋಡ್ತಾರೆ, ಡುಂಡಿರಾಜ್ ಹೇಳಿದ್ರು ಆನ್ಲೈನ್ ಪಾಠನೇ ನೋಡ್ತಾ ಇದ್ದಾರೋ ನೋಡಬಾರ್ದನ್ನೆಲ್ಲ ನೋಡ್ತಾ ಇದ್ದಾರೋ ಅಂತ. ಇಲ್ಲ, ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮನೆಯಲ್ಲೇ ಇರ್ತಾರೆ, ಸ್ಕೂಲ್ನಲ್ಲಿ ಅವ್ರ ತಾಯಿನೇ ಆನ್ಲೈನ್ ಕ್ಲಾಸ್ ನಡೀತಾ ಇದ್ದಾಗ ಉಪ್ಪಿಟ್ಟು ತೊಗೊಳ್ಳೋ ಅಂತ ತೊಗೊಂಡ್ಬರ್ತಾರೆ. ಅವ್ರು ನೋಡ್ಬೋದಲ್ಲ, ಇಮಿಡಿಯೇಟಾಗಿ ಮಾನಿಟ್ರ್ ಮಾಡ್ಬೋದಲ್ಲ. ಅವ್ರ ತಂದೆ ಏನು ಮಾಡಿದೆಯೋ ನೋಡ್ತಾನೆ, ಯಾವ ಕ್ಲಾಸೋ ಅಂತ ಹಿಂಗೆ ನೋಡ್ತಾರೆ. ಇದನ್ನು ಮಾನಿಟ್ರ್ ಮಾಡೋಕ್ಕೆ ಸಾಧ್ಯ ಇದೆ, ಹಂಗಾಗಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿದ್ದೀನಿ ಸಣ್ಣ ಸಣ್ಣ ಮಕ್ಕಳಿಗೆ ಈ ಆನ್ಲೈನು, ಈ ಕರೋನಾ ಇದೆಲ್ಲ ಬಂದಿದ್ದರಿಂದ ಕಾನ್ಫಿಡೆನ್ಸ್ ಡೆವಲಪ್ ಆಗಿಬಿಟ್ಟಿದೆ ಅಂತೆ. ಒಂದ್ಸಲಿ ಒಂದು ಹುಡುಗ 5th ಸ್ಟ್ಯಾಂಡರ್ಡೋ 6th ಸ್ಟ್ಯಾಂಡರ್ಡೋ ಹುಡುಗ ಮನೇಲಿ ಕೂತ್ಕೊಂಡು, ಏನೋ ನಿನ್ನ ಉದ್ದೇಶ ಅಂತ ಒಬ್ಬ ಅಂಕಲ್ ಬಂದರು. ಅಂಕಲ್, ನಾನು ದೊಡ್ಡ ಮನುಷ್ಯ ಆಗಿ ಬೆಳೆದು ಚೆನ್ನಾಗಿ ಓದಿ ದೊಡ್ಡವನಾಗಿ ಈ ಕರೋನಾಗಿ ಔಷಧಿ ಕಂಡುಹಿಡಿತೀನಿ ಅನ್ನಂತೆ ಹುಡುಗ. ತಕ್ಷಣ ಅಲ್ಲಿಂದ ಒಂದು ವಾಯ್ಸ್ ಬಂತಂತೆ, ಕರೋನಾ ವಾಯ್ಸು. ಅಲ್ಲಪ್ಪ ಮಗನೇ, ನೀನು ಇವಾಗ ಪಾಸ್ ಆಗಿರೋದೇ ನನ್ನಿಂದ, ನನಗೇನು ಔಷಧಿ ಕಂಡು. ಆದರೆ ಆ ಕಾನ್ಫಿಡೆನ್ಸ್ ಲೆವೆಲ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಹುಡುಗ ಹೇಳ್ತಾನೆ, ಕ್ಲಾಸಿಗೆ ಹೋದರೆ ಇನ್ನೂ ಚಿಕ್ಕ ಹುಡುಗ, ಅವನಿಗಿಂತ ಚಿಕ್ಕ ಹುಡುಗ ಹೇಳ್ತಾನೆ, ನಾನು ಇನ್ಮೇಲೆ ಜಾಬ್ ಮಾಡ್ತೀನಿ ಅಪ್ಪ, ನಾನು ಇನ್ಮೇಲೆ ಸ್ಕೂಲ್ಗೆ ಹೋಗಲ್ಲ, ಇವಾಗ ಸ್ಕೂಲ್ ರೀಓಪನ್ ಆಗಿ ತಿರ್ಗಿ ಆದ್ರೂ ನಾನು ಸ್ಕೂಲ್ಗೆ ಹೋಗಲ್ಲ, ನಾನು ಜಾಬ್ ಮಾಡ್ತೀನಿ ಅನ್ನತ್ತೆ ಹುಡುಗ. ತಂದೆ ಹೇಳ್ತಾನೆ, ಅಲ್ವೋ ನೀನಿನ್ನೂ UKG ಓದ್ತಾ ಇರೋನು, ನೀನೇನು ಜಾಬ್ ಮಾಡ್ತೀಯಾ ಅಂದರೆ, LKG ಹುಡುಗರಿಗೆಲ್ಲ ಪಾಠ ಹೇಳ್ಕೊಡ್ತೀನಿ ಅನ್ನಂತೆ. ಇದು ಕಾನ್ಫಿಡೆನ್ಸು. ಮನುಷ್ಯನಿಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ಎಷ್ಟೋ ವಯಸ್ಸಾಗಿರೋರಿಗೆ, 60 ವರ್ಷ 70 ವರ್ಷ ಆಗಿರೋರಿಗೆ ಮೊಬೈಲ್ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ, ಇಂಟರ್ನೆಟ್ ಪಾಸ್ವರ್ಡ್ ಚೇಂಜ್ ಮಾಡಿದ್ರೆ ಮರ್ತೋಗೋಕ್ಕೆ ಬರಲ್ಲ. ಆದರೆ ಮಕ್ಕಳು ಮೊಮ್ಮಕ್ಕಳು ಹೇಳ್ಕೊಡ್ತಾ ಇದ್ದಾರೆ. ಆನ್ಲೈನಿಂದ ಅನುಕೂಲಗಳು ಏನಪ್ಪ ಅಂತಂದರೆ ಅದು ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಆನ್ಲೈನಿಂದ ಅನುಕೂಲ. ಮತ್ತು ಅಬ್ದುಲ್ ಕಲಾಂ ಅವ್ರದ್ದೊಂದು ಇದು ಹೇಳಿದ್ರು, ನಾಟ್ ಮ್ಯಾರಿಡ್. ಅಬ್ದುಲ್ ಕಲಾಂ ಅವ್ರಿಗೆ ಯಾಕೆ ಮದುವೆ ಆಗಿಲ್ಲ ಅಂತ ನಿಮ್ಮ ಹತ್ರ ಉಂಟಾ ಏನಾದರೂ ಸರ್ಕು? ಇವಾಗ ನಮ್ಮ ಗುಂಡೂರಾಯರು ಮಾತಾಡ್ತಾ ಹೇಳಿದರು, ಹೇಗೆ ಆನ್ಲೈನೇ ತಮಗೆ ಬೇಕು ಅನ್ನೋದಕ್ಕೆ. ಆನ್ಲೈನು ಅವರೇ ಹೇಳಿದರು, ಕರೋನಾ ಬಂದಾಗ ನಮಗೆ ಆನ್ಲೈನ್ ಬೇಕಾಯಿತು. ಇದೊಂದು ತಾತ್ಕಾಲಿಕ ಹೊಂದಾಣಿಕೆ, ಇದು ಒಂದು ತಾತ್ಕಾಲಿಕ ವ್ಯವಸ್ಥೆ, ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟು ಅಂತ ಹೇಳ್ತಾರಲ್ಲ, ಅದನ್ನೇ ಅವರು ಕಾಯಂ ಅನ್ನೋ ಹಾಗೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾರೋ ಪಾಪ ಒಬ್ಬರು ಹುಡುಗಿ ಮದುವೆ ಆಗದೆ ಇರ್ತಾಳೆ, ಒಬ್ಬ ದಲಾಲಿ ಬರ್ತೆ, ನಮ್ಮ ಮದುವೆ ಆಗ್ತೇನೆ ಅಂದ್ರೆ ನೀನೇ ನನ್ನ ಗಂಡ ಅನ್ನಲಂತೆ. ಇದು ಹಾಗಾಯಿತು ನಿಮ್ಮ ಆನ್ಲೈನು ವ್ಯವಹಾರ. ಈ ಆನ್ಲೈನ್ ಅತಿ ಆದರೆ ಈಗೀಗ ಹುಡುಗ ಫಾರಿನಲ್ಲಿರ್ತಾನೆ, ಹುಡುಗಿ ಇಂಡಿಯಾದಲ್ಲಿರ್ತಾಳೆ, ಎಲ್ಲ ಆನ್ಲೈನಲ್ಲೇ ಮಾಡ್ತಾ ಇರ್ತಾರೆ, ಇದು ಮಾಡ್ತಾರೆ, ವೀಡಿಯೋ ಕಾಲ್ ಮಾಡ್ತಾರೆ, ಅಲ್ಲೇ ನಾವು ಮದುವೆ ಆಗೋದು ಅಂತ ನಿಶ್ಚಯ ಮಾಡ್ತಾರೆ. ಆಮೇಲೆ ಎಂಗೇಜ್ಮೆಂಟಿಗೂ ಬರೋಕ್ಕಾಗಲ್ಲ, ನೇರವಾಗಿ ಮದುವೆ ಮಂಟಪಕ್ಕೆ ಬರೋದಿಬ್ಬರು. ಸೊ ಈ ಥರ ಮದುವೆಗಳಾದರೆ ಮುಂದಿನ ದಿವಸಗಳಲ್ಲಿ ಸೀಮಂತ, ಹೆರಿಗೆ ಎಲ್ಲ ಅದು ಕೂಡ ನೆಟ್ಟಲ್ಲೇ ಆಗ್ಬೋದು, ಇಂಟರ್ನೆಟ್ನಲ್ಲೇ. ಆಮೇಲೆ ಮಕ್ಕಳನ್ನು ಇಂಟರ್ನೆಟ್ಲಿಂದಲೇ ಡೌನ್ಲೋಡ್ ಮಾಡ್ಕೊಳ್ಳೋ ಕಾಲ ಕೂಡ ಬರ್ಬೋದು ಅನಿಸುತ್ತೆ. ಹಾಗೆ ಡೌನ್ಲೋಡ್ ಮಾಡಿಕೊಂಡು ಮಕ್ಕಳಿಗೆ ಏನು ಹೆಸರಿಡ್ಬೋದು ಅಂತ ನಾನು ಒಂದು ಯೋಚನೆ ಮಾಡಿ ಒಂದು ಪದ್ಯ ಬರೆದಿದ್ದೀನಿ. ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿ, ವಾಟ್ಸಪ್ನಲ್ಲಿ ಚಾಟ್ ಮಾಡಿ, ಫೇಸ್ಬುಕ್ಕಲ್ಲಿ ಲೈಕ್ ಮಾಡಿ, ವಾಟ್ಸಪ್ನಲ್ಲಿ ಚಾಟ್ ಮಾಡಿ ಮದುವೆಯಾದ ನಮ್ಮ ಸುಬ್ಬಯ್ಯ, ಡೌನ್ಲೋಡ್ ಮಾಡಿಕೊಂಡ ಮಕ್ಕಳ ಹೆಸರು ನೆಟ್ರಾಜನ್, ವೆಬ್ಬುಲಕ್ಷ್ಮಿ, ವೆಬ್ಬಯ್ಯ. ಸೊ ಹೀಗೆ ಪ್ರತಿಯೊಂದು ನಮ್ಮಲ್ಲಿ ಅತಿ ಆಗ್ತಾ ಇದೆ. ಈಗ ಅತಿಯಾದ ಸಾವಿರಾರು ಹಾಕ್ಕೊಡ್ತಾನೆ ತನ್ನ ಆ್ಯಪ್ಗಳನ್ನು ಮೊಬೈಲಲ್ಲಿ. ಆಮೇಲೆ ಮೊನ್ನೆ ಯಾರೋ ನನಗೆ ಕೇಳಿದ್ರು, ಎಲ್ಲರಿಂದು ಶುಭಾಶಯಗಳು, ಹುಟ್ಟುಹಬ್ಬ ಶುಭಾಶಯ. ಮುಂಚೆ ಯಾವುದೂ ಬರ್ತಾ ಇರಲಿಲ್ಲ, ನಮಗೆ ನೆನಪಿರ್ತಿರ್ಲಿಲ್ಲ ನಾವು ಯಾವಾಗ ಹುಟ್ಟಿದ್ವಿ ಅಂತ. ಈಗ 2 ದಿವಸದಿಂದ ಶುರುವಾಗುತ್ತೆ ಹುಟ್ಟುಹಬ್ಬದ ಶುಭಾಶಯಗಳು, ಇನ್ನೊಂದು ಶುಭಾಶಯಗಳು. ಯಾರಾದರೂ ಸತ್ರು ಅಷ್ಟೇ, ನಾನು ಅದಕ್ಕೆ ಈ RIPಗೆ ಒಂದು ಬೇರೆ ಗ್ರೂಪ್ ಮಾಡ್ಕೊಳ್ಳಿ ಅಂತ ಹೇಳೋಣ ಅಂತ. ಎಲ್ಲ ಗ್ರೂಪಲ್ಲಿ ಬೆಳಗ್ಗೆ ಎದ್ದು ಎಲ್ಲರದ್ದು RIP ಅಂತೇಳಿ. ಹಾಗೆಲ್ಲ ಹೀಗೆ ಏನಾಗುತ್ತೆ ಅಂತಂದರೆ, ಮೊನ್ನೆ ಕೇಳಿದ್ರು ಒಬ್ಬರು, ಹಬ್ಬ ಆಯ್ತಲ್ಲ ಮೊನ್ನೆ ದೀಪಾವಳಿ ಟೈಮಲ್ಲಿ, ಸರ್ ಹಬ್ಬ ಹಾಗೆ ಆಯಿತು ಅಂತ ಫೋನ್ ಮಾಡಿದ್ರು. ನಾನು ಹೇಳಿದೆ, ಊರಿಂದ ಫೋನ್ ಮಾಡಿ ಗೆಳೆಯ ಕೇಳಿದ ಹಬ್ಬ ಹೆಂಗಾಯಿತು, ಊರಿಂದ ಫೋನ್ ಮಾಡಿ ಗೆಳೆಯ ಕೇಳಿದ ಹಬ್ಬ ಹೆಂಗಾಯಿತು, ಶುಭಾಶಯಗಳ ಭಾರಕ್ಕೆ ನನ್ನ ಫೋನೇ ಹೆಂಗಾಯಿತು ಅಂದರೆ. ಸೊ ಹೀಗಾಗಿ ನೀವು ಹೇಳುವಷ್ಟು ಅನುಕೂಲ ಇಲ್ಲ, ಅನಾನುಕೂಲಗಳೇ ಜಾಸ್ತಿ. ನೀವು ಯಾವುದೇ ಬ್ಯಾಂಕಿಗೆ ಹೋಗಿ, ಗೌರ್ಮೆಂಟ್ ಆಫೀಸಿಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಸರ್ ಸರ್ವರ್ ಡೌನ್, ನಾಳೆ ಬನ್ನಿ ಅಂತಾರೆ. ಸರ್ ಇವತ್ತು ನೆಟ್ ಸರಿ ಇಲ್ಲ. ಬಹುಶಃ ನನಗನ್ನಿಸ್ತು, ಮೊನ್ನೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ನಾಗಾಭರಣನ ಹತ್ರ ಕೇಳ್ತಾಯಿದ್ರು, ಈ ನೆಟ್ಟು ಆ್ಯಪು ಇವಕ್ಕೆಲ್ಲ ಕನ್ನಡ ಶಬ್ದ ಯಾಕಿಲ್ಲ ಡುಂಡಿರಾಜ್ ಅಂದರೆ, ಇದೆ ಸರ್ ಅವೆಲ್ಲ ಕನ್ನಡದ್ದೇ ಅಂತ ನಾನು ಹೇಳಿದೆ. ಏನಂದರೆ ಈ ನೆಟ್ ಅನ್ನೋದು ನೆಟ್ಗಿಲ್ಲದೆ ಇರೋದೇ ನೆಟ್ಟು ಅಂತ. ಮತ್ತು ಈ ಆ್ಯಪು ಯಪ್ಪ ಅಂತ ನಾವು ಹೇಳೋದಿಲ್ವಾ, ಯಪ್ಪ ಯಾರಿಗೆ ಬೇಕಿತ್ತು ಅದೇ ಆ್ಯಪು. ಹೀಗೆ ಸರ್ವರಿಗೂ ತೊಂದರೆ ಕೊಡೋದೇ ಸರ್ವರು. ಸೊ ಅವೆಲ್ಲ ನಮ್ಮಲ್ಲೇ ಹೊಸ್ತಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಇನ್ನೊಂದು ಭಾಳ ನಾವು ಹುಷಾರಾಗಿರಬೇಕು ಅಂತಂದರೆ, ಆನ್ಲೈನಲ್ಲಿ ನಮ್ಗೆ ಭಾಳ ಖುಷಿ. ಮನೆಯಲ್ಲೇ ನಾನು ಅವನಿಗೆ 10 ರೂಪಾಯಿ ಕಳಿಸ್ಬಿಟ್ಟೆ, ಅವನು ನನಗೆ 20 ರೂಪಾಯಿ ಕಳಿಸ್ಬಿಟ್ಟ, ಖುಷಿ. 10, 20, 100. ಭಾಳ ಹುಷಾರಾಗಿರಬೇಕು. ಸೈಬರ್ ಕ್ರೈಮ್ ಅಂತ ಹೊಸ ಅಪರಾಧ ಈಗ ಉಟ್ಕೊಂಡಿದೆ, ಭಾಳ ದೊಡ್ಡ ಕ್ರೈಮ್ ಅದು. ಅವ್ರ ಫೋನ್ನಲ್ಲೇ ನಿಮ್ಮನ್ನು ಯಾಮಾರಿಸಿ ನಿಮ್ಮ ಅಕೌಂಟಿದ್ದೆಲ್ಲ ಅವ್ರ ಅಕೌಂಟಿಗೆ ಹೋಗಿ ಮಾಡ್ತಾರೆ.
ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಸೈಬರ್ ಕ್ರೈಮ್ ಪೊಲೀಸ್ ಹಿಡಿಯಲ್ಲ, ಯಾಕಂದರೆ ಅವ್ರ ಗಡಿ ಆಚೆ ಇದೆ. ಅವ್ರು ಇಲ್ಲೇ ಬಸವನಗುಡಿ ಕಳ್ತಾನೆ ಆದರೆ ಜಯನಗರದ ನಮ್ಮದಲ್ಲ ಸರ್ ಅಂತಾರೆ. ಇವರು ಎಲ್ಲ ಪಂಜಾಬಲ್ಲಿ, ಬಿಹಾರದಲ್ಲಿ ಮತ್ತು ಇನ್ಯಾವುದೋ ಒಂದು ಬೇರೆ ದೇಶದಲ್ಲಿ ಇರ್ತಾರೆ ಕ್ರೈಮ್ ಮಾಡೋರು. ಹಾಗಾಗಿ ಭಾಳ ಹುಷಾರಾಗಿರ್ಬೇಕು ಗುಂಡೂರಾಯರು ವಿಶೇಷವಾಗಿ, ಯಾಕಂದರೆ ಅವರು ಕವಿತೆ ಎಲ್ಲ ಆನ್ಲೈನ್ ಬಗ್ಗೆ ಭಾಳ ಉತ್ಸಾಹದಿಂದ ಮಾತಾಡ್ತಾ ಇದ್ದಾರೆ. ಆಗಾಗ ನೀವು ಬ್ಯಾಲೆನ್ಸ್ ಚೆಕ್ ಮಾಡ್ತಾಯಿರಿ. ಅಂದರೆ ನಿಮ್ಮ ಬ್ಯಾಲೆನ್ಸ್ ಅಂದರೆ ನೀವು ಓಲಾಡ್ತೀರಿ ಅಂತಲ್ಲ, ನಿಮ್ಮ ಅಕೌಂಟ್ ಯಾವುದೇ ಕ್ಷಣದಲ್ಲಿ ಸೈಬರ್ ಕ್ರೈಮ್ ಆಗ್ಬೋದು. ಆಮೇಲೆ ಇನ್ನೊಂದು ಭಾಳ ಒಂದು ವಿಷಯ ನಾನು ಇಲ್ಲಿ ಹೇಳಬೇಕು ಅಂತ ಬಂದಿದ್ದೀನಿ ಅಂತಂದರೆ, ಅದೇ ನೆಟ್ಟು ಹೆಂಗಾಗಿತ್ತಂದರೆ ನಮ್ಮ ಈ ಆನ್ಲೈನ್ ಅತಿಯಾದ ಅವಲಂಬನೆಯಿಂದ ಊಟಕ್ಕೆ ತರ್ಸೋಕ್ಕೂ ಹೋದ್ರಲ್ಲೇ ಇನ್ನೊಂದಕ್ಕೂ ಹೋದ್ರಲ್ಲೇ ಹೆಂಗಾಯಿತು ಅಂತಂದರೆ, ಈ ಅದಿರುತ್ತೆ ಇದಿರಲ್ಲ ಅಂತ ಟಿ ವಿಯಲ್ಲಿ ಹಾಕ್ತಾರಲ್ಲ, ಈ ಲಾಕ್ಡೌನಲ್ಲಿ ಏನಿರುತ್ತೆ ಏನಿರಲ್ಲ ಅಂತ. ನೆಟ್ ಇರುತ್ತೆ, ಸ್ಪೀಡ್ ಇರಲ್ಲ. ಫೀಸ್ ಇರುತ್ತೆ, ಕ್ಲಾಸ್ ಇರಲ್ಲ. ಹಳಿ ಇರುತ್ತೆ, ಮೆಟ್ರೋ ಇರಲ್ಲ. ರೋಡ್ ಇರುತ್ತೆ, ಬಸ್ ಬರಲ್ಲ. ರೋಡ್ ಇರುತ್ತೆ, ಬಸ್ ಬರಲ್ಲ. ಹಸಿವೆ ಆಗುತ್ತೆ, ದುಡ್ಡಿರಲ್ಲ. ಆಸ್ಪತ್ರೆ ಇರುತ್ತೆ, ಬೆಡ್ ಇರಲ್ಲ. ಸೊ ಇದೆಲ್ಲ ನಮ್ಮ ಅತಿಯಾದ ಒಂದು ಇದರ ನೆಟ್ಟಿನ ಮೇಲೆ ನಾವು ಅತಿಯಾದ ಅವಲಂಬನೆಯಿಂದ ಆಗ್ತಾ ಇರುವ ಒಂದು ದುರಂತ. ದುರಂತ. ಕೆಲವು ಪದಗಳಿಗೆ ಕನ್ನಡದಲ್ಲಿ ಇಲ್ಲ ಅಂತವರಂದರು, ಬೇಕಾಗಿಲ್ಲ ಅದು. ಯಾಕೆ ಅಂತಂದರೆ ಕೆಲವನ್ನು ಹಾಗೆ ತಗೋಬೇಕು. ಈಗ ರೈಲು ಅಥವಾ ಬಸ್ಸು, ಅದನ್ನು ನೀವು ಕನ್ನಡೀಕರಣ ಮಾಡೋ ಅಗತ್ಯ ಇಲ್ಲ. ಆಕ್ಸ್ಫರ್ಡ್ ಡಿಕ್ಷನರಿ ಯಾಕೆ ಅಷ್ಟು ಬೆಳೆದಿದೆ ಇವತ್ತು ಅಂತಂದರೆ, ಎಲ್ಲ ಭಾಷೆಯ ಮೂಲ ಪದಗಳನ್ನು ಅನುವಾದ ಮಾಡೋಕ್ಕಾಗದೇ ಇರೋ ಪದಗಳನ್ನು ಸೇರಿಸ್ಕೊಂಡು 1.25 ಲಕ್ಷ ಪದಗಳ ಬೃಹತ್ ಡಿಕ್ಷನರಿ ಆಗಿರ್ತಕ್ಕಂಥದ್ದು ಅದೇ ಕಾರಣ. ಆಕ್ಸ್ಫರ್ಡ್ ಡಿಕ್ಷನರಿ ನಮ್ಮ ಧರ್ಮ ಇದೆ ಭಾರತದ್ದು, ನಮ್ಮ ಅವತಾರ ಇದೆ, ನಮ್ಮ ಕವಡೆ ಇದೆ. ಅಷ್ಟೇ ಯಾಕೆ ಇತ್ತೀಚೆಗೆ ಇಡ್ಲಿ ಸೇರ್ಕೊಳ್ತದ್ರೆ ಇಡ್ಲಿ ಆಕ್ಸ್ಫರ್ಡ್ ಡಿಕ್ಷನರಿಲಿ ಇಡ್ಲಿ ಚಮಚ ಸೇರ್ಕೊಳ್ತು ಕೆಲವಕ್ಕೆ ನೀವು ಆಕ್ಸ್ಫರ್ಡ್ ಡಿಕ್ಷನರಿ. ಹೀಗೆ ಆ ಪದಗಳು ನೀವು ಹಾಗೆ ತೊಗೋಬೇಕು. ಈಗ ರೈಲು ಅನ್ನೋಕ್ಕೆ BM ಶ್ರೀ ಒಂದು ಕಡೆ ಹೇಳ್ತಾರೆ, ಆಗೆಲ್ಲ ಅನುವಾದ ಮಾಡೋರು ಅವರೊಂದು ಹೇಳ್ತಾರೆ, ರೈಲನ್ನು ರೈಲೆಂದೇ ಕರಿಬೇಕು ಅಂತ BM ಶ್ರೀ ಹೇಳ್ತಾರೆ. ರೈಲು ಎನ್ನುವುದು ಉತ್ತಮ, ರೈಲನ್ನು ಉಗಿಬಂಡಿ ಎನ್ನುವುದು ಮಧ್ಯಮ, ರೈಲನ್ನು ಧೂಮಶಕಟ ಎನ್ನುವುದು ಅಧಮ ಅಂತ ಹೇಳ್ತಾರೆ. ಯಾಕೆಂದರೆ ಈ ರೈಲ್ವೆ ಸಿಗ್ನಲ್ ಅಂತ ಹಿಂಗೆ ಬರುತ್ತೆ ನೋಡಿ, ಅದಕ್ಕೊಬ್ಬ ಕನ್ನಡದಲ್ಲಿ ಹೀಗೆ ಅನುವಾದ ಮಾಡೋಕ್ಕೆ ಹೋದ, ಏನಪ್ಪ ಸಿಗ್ನಲ್ ಸಿಂಗಲ್ ವರ್ಡು, ಕನ್ನಡದಲ್ಲಿ ಏನು ಹೇಳ್ತೀಯ ಅಂತಂದಾಗ ಅವನು ಧೂಮಶಕಟ ಆಗಮನ ನಿರ್ಗಮನ ಸೂಚನಾ ಫಲಕ ಅಂತ ಹೇಳ್ತಾರೆ. ಅಷ್ಟು ಹೇಳೋದಕ್ಕೆ ರೈಲ್ ಬಂದು ಹೋಗೇ ಬಿಡ್ತಾರೆ. ಹೀಗೆಲ್ಲ ಇರುತ್ತೆ, ಸಮಸ್ಯೆಗಳಿರುತ್ತೆ. ಆಮೇಲೆ ಮದುವೆ ಬಗ್ಗೆ ಹೇಳೋದಾದರೆ, ಮದುವೆ ಇನ್ವಿಟೇಷನ್ಸ್ ಎಲ್ಲ ಈಗ ಆನ್ಲೈನಲ್ಲೇ ಹೋಗ್ತಾ ಇದೆ. ಅವರು ಕೂಡ ಆನ್ಲೈನಲ್ಲೇ ಅವ್ರ ಗಿಫ್ಟ್ಸು ಕಳಿಸ್ಕೊಡ್ತಾರೆ. ಈ ಥರ ಕೂತಿದೆ. ಆದರೂ ನೀವು ಆನ್ಲೈನೇ ಬೆಸ್ಟು ಅಂತೀರಾ, ಹೇಗೆ ಸರ್? ನನ್ನ ಎದುರುಗಡೆ ಉಮೇಶ್ ಸರ್ ನಮ್ಮ ಗೆಳೆಯ ಹೇಳ್ತಾಯಿದ್ರು, ಹೇಳೋದು ನೋಡಿದ್ರೆ ನಗು ಬರ್ತಾಯಿದೆ. ಆಫ್ಲೈನೇ ಬೆಸ್ಟು ಅಂದರು. ಪ್ರಾಮಾಣಿಕವಾಗಿ ಹೇಳ್ಬಿಡಲಿ ಸರ್, ಇವತ್ತು ನಾವು ಅವ್ರ ಜೊತೆಗೆ ಬಂದಿದ್ದು, ಟಿಕೆಟ್ ಬುಕ್ ಮಾಡ್ಕೊಂಬಂದರು, ಎಲ್ಲಿ ಆನ್ಲೈನಲ್ಲೇ ಬುಕ್ ಮಾಡಿದ್ದು ಅವರೇ. ಅಲ್ಲಿಂದ ಇಲ್ಲಿಗೆ ಆನ್ಲೈನ್ ಪೇಮೆಂಟ್ ಮಾಡಿದ್ದು ಅವರೇ. ನಾವಿನ್ನೂ ಕೊಡಬೇಕು. ಅಲ್ಲಿಂದ ಓಲೋ ಬುಕ್ ಮಾಡ್ಕೊಂಡಿದ್ದು, ಆನ್ಲೈನ್ ಪೇಮೆಂಟ್ ಮಾಡಿದ್ದು, ಇಲ್ಲಿ ಸೇಫಾಗಿ ಬಂದಿರೋದು ಅಲ್ಲೇ. ಇನ್ನೆಲ್ಲ ಆನ್ಲೈನಲ್ಲೇ ಇಟ್ಕೊಂಡು ಇವ್ರು ಆಫ್ಲೈನ್ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಇದಕ್ಕೇನು ಹೇಳೋಣ ಸರ್, ಸತ್ಯ ಹೇಳಿ ಸಾಯ್ಬೇಕೆ ಹೊರತು ಸುಳ್ಳು ಹೇಳಿ ಬದುಕಬಾರ್ದು. ಇನ್ನು ಜಾಬಿನ ವಿಷಯ ಬಿಡಿ, ಈಗ ಆನ್ಲೈನ್ ಎಷ್ಟೋ ಸಲ ಅಂದಿದ್ದಾರೆ. ಇವತ್ತಿನಗೂ ಅವರು 9 ತಿಂಗಳಾಯಿತು ಸ್ಯಾಲ್ರಿ ಬಂದಿಲ್ಲ ಇನ್ನು ಅವ್ರಿಗೆ, ಕೊರೋನಾ ಎಫೆಕ್ಟು. ಅದೇ ಆನ್ಲೈನಲ್ಲಿ ಕೆಲಸ ಮಾಡೋರು ನೋಡ್ರಿ, ಇದು ಜಾಸ್ತಿ ಬೋನಸ್ ಕೊಡ್ತಾ ಇದ್ದಾರೆ, 10,000 ಇನ್ನೂ ಜಾಸ್ತಿ ಕೊಡ್ತಾ ಇದ್ದಾರೆ. ಅವ್ರು ಏನು ತೊಗೊಳ್ತಾ ಇದ್ರು? ಜಾಬ್ ಆಪರ್ಚುನಿಟಿ ಇವತ್ತು ಎಫೆಕ್ಟ್ ಆದ್ರೂ ಆನ್ಲೈನ್ ಜಾಬ್ ಮಾಡೋದ್ರಿಂದ ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಏನು ಬೆನಿಫಿಟ್ಟು ಅಂದರೆ ನೋಡಿ, 1 ಲಕ್ಷ ಸಂಪಾದನೆ ಮಾಡೋಕ್ಕೆ ಆಫ್ಲೈನಲ್ಲಿ ಎಷ್ಟೋ ತಿಂಗಳು ಬೇಕಿತ್ತು ನಮ್ಮ ಹಿರಿಯರು ತಾತಂದರು. ಆದರೆ ಇವತ್ತು ಆನ್ಲೈನಲ್ಲಿ ಕೆಲಸ ಮಾಡೋರು ಲಕ್ಷನ 1 ತಿಂಗಳಲ್ಲಿ ಸಂಪಾದನೆ ಮಾಡ್ತಾರೆ. ಅಂದರೆ ಆಫ್ಲೈನಲ್ಲಿ ಜನ ಹೇಳ್ತಾಯಿದ್ರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಇಲ್ಲ, ಇವಾಗ ಕಾಲಿದ್ದಷ್ಟೇ ಹಾಸಿಗೆ ಹೊಲಿಸ್ಬೋದು ನಾವು, ಕೆಪಾಸಿಟಿ ಇರೋದು ಆನ್ಲೈನಲ್ಲಿ ಸರ್. ಇನ್ನು ಇದು ಬಿಡಿ, ಇನ್ನು ಆನ್ಲೈನ್ ಪೇಮೆಂಟು ನೋಡಿ, ತುಂಬಿದ ಜೋಬು 100 ಆಟ ಆಡಿಸುತ್ತೆ, ಖಾಲಿ ಜೇಬು 100 ಪಾಠ ಕಲಿಸುತ್ತೆ. ತುಂಬ ದುಡ್ಡಿದ್ರೆ ಕಳ್ತನ ಆಗೋ ಭಯ ಇರ್ತಿತ್ತು. ಆದರೆ ಇವಾಗ ಏನಿಲ್ಲದೆ ಒಂದು ಬ್ಯಾಂಕಲ್ಲಿ ದುಡ್ಡಿದ್ರೆ ಆನ್ಲೈನ್ ಆನ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಪೇಮೆಂಟ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಅಡ್ಡಾಡ್ಬೋದು. ನೋಡಿ ಸರ್, ಇವತ್ತು ಲೈಫು ಇಷ್ಟೇನಾ ಅನ್ನೋ ಲೈಫ್ ಆಗಿದೆ. ಅವತ್ತು 100 ವರ್ಷ, 120 ವರ್ಷ, 150 ವರ್ಷ ಬದುಕ್ತಿದ್ರು. ಎಲ್ಲ ಸಾಧನೆ ಮಾಡೋಕ್ಕೆ ಬೇಕಾದಷ್ಟು ಟೈಮ್ ಇತ್ತು. ಇವಾಗ ನಮಗೆ ಟೈಮ್ ಇಲ್ಲ. ಯಾಕೆಂದರೆ ಜನಗಳು 108 ಪ್ರಶ್ನೆ ಕೇಳ್ತಾರೆ. 10ರಿಂದ 20 ವರ್ಷ ಬಂದರೆ ಸಾಕು, ವಯಸ್ಸೆಷ್ಟು ಅಂತಾರೆ, ಕ್ಲಾಸ್ ಎಷ್ಟು ಅಂತಾರೆ, 20ರಿಂದ 30 ತನಕ ವಯಸ್ಸೆಷ್ಟು ಅಂತಾರೆ, 20ರಿಂದ 30 ತನಕ ಸಂಬಳ ಎಷ್ಟು ಅಂತಾರೆ, 40ರಿಂದ 50 ತನಕ ಮಕ್ಕಳೆಷ್ಟು ಅಂತಾರೆ, 50ರಿಂದ 60 ತನಕ BP ಎಷ್ಟು, 60ರಿಂದ 70 ತನಕ ಶುಗರ್ ಎಷ್ಟು, 70ರಿಂದ 80 ತನಕ ನೀವು ಬದುಕಿರೋದೇ ವೇಸ್ಟು ಅಂತಾರೆ. ಈ ಬದುಕಿರೋದ್ರೊಳಗೆ ನಾವೆಲ್ಲ ಸಾಧನೆ ಮಾಡಬೇಕು ಅಂದರೆ
ಅದಕ್ಕೆಲ್ಲ ಅವಕಾಶ ಜಾಸ್ತಿ ಇರೋದು ಆಫ್ಲೈನಲ್ಲಿ ಅಲ್ಲ ಸರ್, ಆನ್ಲೈನಲ್ಲೇ ಅದೇ ನನ್ನ ವಾದ. ಅವಕಾಶ ಇದೆ ಅಂತ ಅವ್ರು ಅವಕಾಶಗಳು ಹೇಳ್ತಾರೆ. ಜಾಸ್ತಿ. ಅವ್ರು ಹೇಳಿದ್ರು ಲಕ್ಷಾಂತರ ರೂಪಾಯಿ ನಾವು ಆನ್ಲೈನಲ್ಲಿ ಸಂಪಾದನೆ ಮಾಡ್ಬೋದು ಅಂತ. ಹಾಗೇನೆ ಆನ್ಲೈನಲ್ಲಿ ಲಕ್ಷಾಂತರ ರೂಪಾಯಿ ಕಳ್ಕೊಳ್ಳೂಬಹುದು, ಅದು ಇದೆ. ಆದರೆ ಒಂದು ಮಗುನ ಮುದ್ದಾಡಬೇಕಾದ್ರೆ, ಒಂದು ನಾಯಿ ಮರಿ, ಒಂದು ಬೆಕ್ಕಿನ ಮರಿಯನ್ನು ಮುದ್ದಾಡಬೇಕಾದ್ರೆ ನೀವು ಆನ್ಲೈನಲ್ಲಿ ಮುದ್ದಾಡೋಕ್ಕಾಗಲ್ಲ. ಅದು ಫಿಸಿಕಲ್, ಅದಕ್ಕೆ ಕಾಂಟ್ಯಾಕ್ಟ್ ಸಿಕ್ಕಾಗಲೇ ಆಗೋದು. ಕಾಂಟ್ಯಾಕ್ಟ್ಸ್ ಬೇರೆ, ಕನೆಕ್ಟಿವಿಟಿ ಬೇರೆ. ಆ ದೃಷ್ಟಿಯಿಂದ ನೀವು ಹೇಳ್ತಾ ಇದ್ದೀರಾ ಹಳೆ ಸಿಸ್ಟಮ್ಮೇ ಸರಿ, ಆ್ಯಕ್ಚುಯಲ್ಸೇ ಸರಿ, ಆಫ್ಲೈನೇ ಸರಿ ಅಂತ. ಹೌದು ತಾನೇ? ನನಗೆ ಏನಾರು ಅನ್ಲಿ, ನಮ್ಮ ಸ್ನೇಹಿತೆ ನಮ್ಮ ಕವಿತಾ ಮೇಡಮು ಏನಾರು ಅನ್ಲಿ, ಆದರೆ ಒಂದು ಮಾತ್ರ ಖುಷಿ ಆಯಿತು. ಟಿಕೆಟ್ ಬುಕ್ ಮಾಡಿದ್ದು ನಿಜ, ಓಲ್ವಾ ಬುಕ್ ಮಾಡಿದ್ದು ನಿಜ, ಇಲ್ಲಿಗೆ ಬಂದಿದ್ದು ನಿಜ, ಎಲ್ಲ ಸರಿ. ಆದರೆ ಒಂದು ಸತ್ಯ ಹೇಳಿದ್ರು, ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ. ಹೌದು, ನಾನು ಒಂದೇ ರಿಕ್ವೆಸ್ಟು, ಆನ್ಲೈನ್ ಪ್ರಭಾವ, ಅದನ್ನು ಮರೀದೆ ಕೊಟ್ಬಿಟ್ರೆ ಇನ್ನೂ ಅನುಕೂಲ ಅಂತ. ಆನ್ಲೈನ್ ಪ್ರಭಾವ ಅಷ್ಟೇ. ಮತ್ತು ಗುಂಡೂರಾಯರು ಭಾಳ ಬುದ್ಧಿವಂತರು. ನಮ್ಮ ಗುರುಗಳವರು ಎಷ್ಟು ಬುದ್ಧಿವಂತರು ಅಂದರೆ, ನೀವು ಅಬ್ದುಲ್ ಕಲಾಂ ಮದುವೆ ಆಗೋದನ್ನ ತಗೊಂಡು ಬಂದು ಆನ್ಲೈನಿಗೆ ಟಚ್ ಮಾಡ್ತಾರೆ ಅನ್ನೋದಾದರೆ ಯಾವ ಕಂಬಕ್ಕೆ ಯಾವ ಹಸು ಕಟ್ಟಾಕ್ತಾವ್ರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಯಾವ ಕಂಬಕ್ಕೆ ಯಾವ ಹಸು ಕಟ್ಟಾಕ್ತಾವ್ರೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸ್ವಾಮಿ, ನೀವು ಅನ್ಕೊಂಡು ಆನ್ಲೈನ್ ಅಷ್ಟೊಂದು ಉಪಯೋಗ ಅಲ್ಲ. ನಾನೇ ಹೇಳ್ತೀನಲ್ಲ, ಅಷ್ಟೊಂದು ಉಪಯೋಗ ಅಲ್ಲ. ನಾವು ಈ ಫೇಸ್ಬುಕ್ ಎಲ್ಲ ನೋಡ್ತೀವಿ. ಮೊನ್ನೆ ಯಾವುದೋ ಫೇಸ್ಬುಕ್ಕಲ್ಲಿ ಒಬ್ಬ ಒಂದು ಫೋಟೋ ಹಾಕಿದ ಗುರುಳೆ, ಅವ್ನು ಬಗಲಲ್ಲಿ ನಾಯಿ ಇಟ್ಕೊಂಡು ಫೋಟೋ ತೊಗೊಂಡ್ಬಿಟ್ಟವನೆ. ಫೋಟೋ ತೊಗೊಂಡ್ಬಿಟ್ಟು ಕೆಳಗಡೆ ಒಂದು ಸೆಂಟೆನ್ಸ್ ಬರ್ತಿದ್ದ, ನಾನು ಈ ನಾಯಿ ತಂದೆ. ಏನಂತ ಅರ್ಥ ಮಾಡ್ಕೊತೀರಪ್ಪ? ಒಳ್ಳೆ ಪಲ್ಯ. ನಾನು ಈ ನಾಯಿ ತಂದೆ. ಏನು ಹೇಳ್ತೀರಿ? ಎಷ್ಟೊಂದು ಇವ್ರು ಸಾಮಾಜಿಕ ಜಾಲತಾಣಗಳು ಯಾವ ಮಟ್ಟಿಗೆ ಹೋಗಿ ನಿಂತುಬಿಟ್ಟಿದೆ ಅಂದರೆ, ಇನ್ಯಾರೋ ಹೆಣದ ಜೊತೆ ಹೆಣ ಹೊತ್ಕೊಂಡು ನಗ್ನಗ್ತಾ ಫೋಟೋ ಹಾಕೋಣವನೆ. ಹೆಣ ವಿತ್ ನಾನು ಲೈನ್ ಕೆಳಗಡೆ. ಇನ್ನು ಕೆಲವು ಈ ಲಾಕ್ಡೌನಲ್ಲಿ ಸುಮ್ಮನೆ ಕುತ್ಕೊಳ್ಳೋಕ್ಕಾಗದೆ ಇರೋ ಅನೇಕ ಜನ ಹೆಣ್ಮಕ್ಳು ಪಕೋಡ ಮಾಡೋದು, ಬನ್ನಿ ಪಕೋಡ ತಿನ್ನೋಣ, ಅದಕ್ಕೆ 108 ಕಾಮೆಂಟ್ಸು ಕೆಳಗಡೆ. ಏನು, ನಿಮ್ಮ ಪಕೋಡ ಒಂದು ಸ್ವಲ್ಪ ಕಲರ್ ಬರಬೇಕಿತ್ತು. ಇನ್ನು ಕೆಲವರು ನಿಮ್ಮ ಪಕೋಡ ತಿಂದು ಯಜಮಾನ್ರು ಏನಂದ್ರು ಅನ್ನೋದನ್ನು ಮಾತ್ರ ಹೇಳಲ್ಲ. ತಿಂದು ಇನ್ನೊಂದು ಯಾವತ್ತೂ ಮಾಡಬೇಡ ತಾಯಿ ನಮ್ಮವ್ವ, ಇದೇ ಸಾಕಾಗೈತೆ, ಎಣ್ಣೆ ಇಟ್ಟು ಎಲ್ಲ ವೇಸ್ಟ್ ಮಾಡಕತ್ತಿ ಅಂತಂದರು. ಅದನ್ನು ಮಾತ್ರ ಎಲ್ಲಿ ಹೇಳಲ್ಲ. ಮತ್ತು ಇವ್ರು ಎಷ್ಟು ಬುದ್ಧಿವಂತಿಕೆಗಳು ನೋಡಿ. ನಮ್ಮ ಗುಂಡರಾಯರು ಅಲ್ಲ, ನಮ್ಮ ಮೇಡಮ್ ಹೇಳ್ತಾಯಿದ್ರು, ಆನ್ಲೈನ್ ಕ್ಲಾಸು ಇವತ್ತಿಲ್ಲ ಅಂದರೆ 9 ತಿಂಗಳು ವೇಸ್ಟ್ ಆಗಿಬಿಡೋದು. ಸ್ವಾಮಿ, ಮೊನ್ನೆ ನಾನು ಪಾಠ ಮಾಡ್ತಾಯಿದ್ದೆ ನನ್ನ ಮಕ್ಕಳಿಗೆ. ಪಾಠ ಮಾಡ್ತಾ ಸುಮ್ಮನೆ ಒಂದು ಪ್ರಶ್ನೆ ಕೇಳಿದೆ, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ. ಎಲ್ಲಿಂದ ಎಲ್ಲಿ ಕನೆಕ್ಟ್ ಆಗ್ತಾವೆ ನೋಡಿ ಆನ್ಲೈನ್ ಕ್ಲಾಸ್ಗಳು. ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂದರೆ ಹುಡುಗರೆಲ್ಲ ಗೊತ್ತಿಲ್ಲ ಅಂದರು. ನನಗೆ ಕೋಪ ಬಂದುಬಿಡ್ತು. ಕತ್ತೆಗಳು ನೀವು ಕತ್ತೆಗಳು. ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ನಾವೆಲ್ಲ ಒಂದೇ, ಅರ್ಥ ಮಾಡ್ಕೊಳ್ಳಿ. ಹುಡುಗ ಇವಾಗ ಅರ್ಥ ಆಯಿತು ಸರ್ ಅಂದ. ಇವಾಗ ಅರ್ಥ ಆಯಿತು ಸರ್ ಅಂದ. ಆಮೇಲೆ ಆನ್ಲೈನಲ್ಲಿ ನಾವು ಕ್ಲಾಸ್ ಮಾಡ್ತಿರ್ತೀವಿ, ಅವ್ರ ಅಪ್ಪ ಅಮ್ಮ ಅಣ್ಣ ತಮ್ಮ ಪಕ್ಕದ ಮನೆಯವರು ಅಜ್ಜಿ ಎಲ್ಲ ಬಂದು ಕುತ್ಕೊಂಡ್ಬಿಟ್ಟು, ಇವರೇನಾ ನಿಮ್ಮ ಮೇಷ್ಟ್ರು, ಗಡ್ಡ ಬಿಟ್ಕೊಬಿಟ್ಟವ್ರೆ, ಏನು ಅಷ್ಟು ಚೆನ್ನಾಗಿಲ್ಲಪ್ಪ, ಈ ಥರ ಡೈಲಾಗ್ಗಳೆಲ್ಲ ಹೊಡಿತಾರೆ ಸರ್. ಅಲ್ಲ, ನಾವಿನ್ನು ಹೆಣ್ಣು ನೋಡೋಕೆ ಹೋಗಿರ್ತೀವ, ಆನ್ಲೈನ್ ಕ್ಲಾಸ್ ಮಾಡ್ತಿರ್ತೀವ, ಅಷ್ಟು ಚೆನ್ನಾಗಿಲ್ಲ ಇಷ್ಟು ಚೆನ್ನಾಗಿಲ್ಲ ಅನ್ನೋಕ್ಕೆ. ಇನ್ನೂ ನನ್ನ ಆನ್ಲೈನಲ್ಲಿ 1-2 ತಿಂಗಳ ಹಿಂದೆ ನಮ್ಮದು ಊರು ಮಂಡ್ಯ ಸರ್. ಮಂಡ್ಯದ ಹತ್ರ ಒಂದು ಸಣ್ಣ ಹಳ್ಳಿ. ಅಲ್ಲ, ಹಳ್ಳಿಯಿಂದ ನಮ್ಮ ಮನೆಗೆ ಶಿವಮೊಗ್ಗಕ್ಕೆ ಯಾರೋ ಒಬ್ಬ ನನ್ನ ಸ್ನೇಹಿತ ಬಂದಿದ್ದ. ಅವ್ನು ಬಂದವನು ಕೇಳ್ತಾ ಇದ್ದ, ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಕೇಳ್ತಾ ಇದ್ದ, ನೋಡು ನಾನು ಶಿವಮೊಗ್ಗಕ್ಕೆ ಬಂದಿದ್ದೀನಿ, ನನಗೆ ನಿಮ್ಮ ಊರಿನಲ್ಲಿ ಬೆಸ್ಟ್ ಹೋಟ್ಲಿಗೆ ಕರ್ಕೊಂಡೋಗಿ, ಚೆನ್ನಾಗಿರೋ ಹೋಟ್ಲಿಗೆ ಕರ್ಕೊಂಡೋಗಿ ಏನೇನು ಸಿಗುತ್ತೆ ಅದೆಲ್ಲ ಕೊಡಿಸು ಅಂತ. ನಾನಂದೆ, ಬೇಡಪ್ಪ ಕರೋನಾ ಸರಿ ಇಲ್ಲ, ಬೇಕಾದ್ರೆ ಮನೆಗೆ ತರಿಸ್ತೀನಿ ಆನ್ಲೈನಲ್ಲಿ ಅಂದೆ. ನಾನಂದೆ, ಆನ್ಲೈನಲ್ಲಿ ತರಿಸ್ತೀನಪ್ಪ ಮನೆಗೆ ಅಂತ. ಅದಕ್ಕೆ ಏನು ಬೇಕಾದ್ರೂ ತರಿಸ್ತೀಯಾ ಅಂದ. ಏನು ಬೇಕಾದ್ರು ಅಂದೆ. ಇಡ್ಲಿ ಸಿಗುತ್ತಪ್ಪ, ಪೂರಿ ಸಿಗುತ್ತಪ್ಪ, ದೋಸೆ ಸಿಗುತ್ತಪ್ಪ, ಸೆಟ್ಟು ಖಾಲಿ ಮಸಾಲೆ ಪ್ಲೇನು ಎಲ್ಲ ಸಿಗುತ್ತಯ್ಯ, ನೀನು ಏನು ಕೇಳಿದ್ರು ತರಿಸ್ಕೊಡ್ತೀನಿ ಅಂದೆ. ಏನು ಕೇಳಿದ್ರು ತರಿಸ್ಕೊಡ್ತೀಯಾ ಅಂದ. ಏನು ಕೇಳಿದ್ರು ತರಿಸ್ಕೊಡ್ತೀನಿ ಅಂದೆ. ಅದಕ್ಕೆ ಅವನು ಒಂದು ಕಟ್ ಬೀಡಿ ಬೆಂಕಿ ಪಟ್ಟಣ ತರಿಸು ನೋಡೋಣ ಅಂದ. ಆಯ್ತದಾ? ಒಂದು ಕಟ್ ಬೀಡಿ ಬೆಂಕಿ ಪಟ್ಟಣ ಆಯ್ತದ? ಅದಕ್ಕೆ ಅವ್ನು ವಾಪಸ್ ಏನಂದ ಗೊತ್ತಾ? ಅದಾಗಲ್ಲ ಅಂದಿದ ತಕ್ಷಣ, ಗೊತ್ಕೊಳ್ಳಲೇ ಇದು ಯಾವ ಸೀಮೆ ಆನ್ಲೈನು, ನಮ್ಮೂರು ಮೂಲೆ ಮಂಜಿಂಗೆ ಹೇಳಿದ್ರೆ ಒಂದು ಕ್ಷಣದಲ್ಲಿ ಯಾವ್ದಾರು ಹುಡುಗನ ಕೈಲಿ ಕೊಟ್ಟು ಕಳಿಸ್ಬಿಡ್ತಾನೆ ಅಂದ. ಇದಕ್ಕೇನು ಹೇಳ್ತೀರಿ ಸ್ವಾಮಿ? ATM ಅಲ್ಲಿ ದುಡ್ಡು ಡ್ರಾ ಮಾಡೋದು ಹೆಂಗೆ? ಆ ATM ಇಂದ ಇನ್ನೊಂದು ಪ್ರಸಂಗ ನಮ್ಮ ಗುರುಗಳು ಹೇಳ್ತಾಯಿದ್ರು ನೋಡಿ. ಅವರು ನನಗೆ ಬಯಸಬೇಕು ಅಂತ ಭಾರಿ ಆಸೆ ನಮ್ಮ ಗುರುಗಳಿಗೆ. ಎಂಥ ಅನುಗ್ರಹ ನೋಡಿ. ಯಾಕಂತಂದರೆ ನಾನು ಅವನನ್ನೇ ಕರ್ಕೊಂಡು ನನ್ನ ಗುರುಗಳ ಹತ್ರ ಇದು ಹಂಚ್ಕೋತಾ ಇದ್ದೆ. ನಾನು ಆತನನ್ನೇ ಕರ್ಕೊಂಡು ಇಷ್ಟೆಲ್ಲ ಆಟ ಮಾಡಿದ್ನಲ್ಲಪ್ಪ, ಬೀಡಿ ಬೆಂಕಿ ಪಟ್ಟಣ ಕೇಳಿ ಮಾನ ಮರ್ಯಾದೆ ತೆಗೆದ. ಮತ್ತು ಅವ್ನು ಊರು ತುಂಬ ಹೋಗಿ ಹೇಳ್ತಾನೆ, ಶಿವಮೊಗ್ಗದಾಗ ಇವನೇನು ಕೊಡಿಸ್ಲಿಲ್ಲ, ಮುಂದಿನ ಸರಿ ನಾವು ಊರಿಗೆ ಹೋಗಂಗಿಲ್ಲ, ಆ ಮಟ್ಟಕ್ಕೆ ಆಗೋಗುತ್ತೆ ಅಂತೇಳಿ ನಾನೇನು ಮಾಡಿದೆ, ಅವನನ್ನು ಕರ್ಕೊಂಡು ಬಾರಪ್ಪ ಆಯ್ತು ಏನೋ ಕೊಡಿಸ್ತೀನಿ ಅಂತ ಹೋದೆ. ಜೇಬಲ್ಲಿ ದುಡ್ಡಿಲ್ಲ ಅಂತ ಹೇಳ್ದೊಂದು ತಕ್ಷಣ ಅಲ್ಲೇ ಗಾಡಿ ಹಾಕಿ ಬಸ್ ಸ್ಟ್ಯಾಂಡ್ ಹತ್ರ ATM ಅಲ್ಲಿ ದುಡ್ಡು ತೊಗೊಳ್ಳೋಣ ಅಂತ ಇಳಿದು ಹೋಗ್ತಾ ಇದ್ದೆ. ಕೇಳಿದೆ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂದ. ನಾನು, ಅಲ್ಲಪ್ಪ ದುಡ್ಡಿಲ್ಲ ಕಣೆಯ, ಇಲ್ಲಿ ದುಡ್ಡು ತೊಗೊಳಕ್ಕೆ ಹೋಗ್ತೀನಿ. ಎಲ್ಲಿ ಹೋಗ್ತೀಯಾ ಅಂದ. ATM ತೋರಿಸ್ದೆ, ಇಲ್ಲಿ ಹೋಗ್ತೀನಿ ದುಡ್ಡು ತೊಗೊಳಕ್ಕೆ ಅಂತ.
ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಹೇಳು, ನಾನು ಕೊಟ್ಬಿಡ್ತೀನಿ. ಹಳ್ಳಿ ಪೆಂಗ ಅಂತ ನನಗೆ ಈ ಮಿಷಿನ್ ದುಡ್ಡು ಕೊಡ್ತದೆ ಅಂತ ಹೇಳ್ಬೇಡ. ಮಾನ ಮರ್ಯಾದಿಲ್ಲ, ಬಣ್ಣದ ಜನ ನೀವು, ನಿಮ್ಮ ಜೋಬಲ್ಲಿ ಬಿಡುಗಾಸಿರಲ್ಲ, ಮಾತಾಡೋದು ನೋಡಬೇಕು ಅಂದ. ನನಗೆ ಸಿಟ್ಟು ಬಂದುಬಿಡ್ತೆ, ಏಯ್ ನನಗೆ ಹೇಳ್ತಾ ಇದೆಯಾ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದೆಯಾ, ಏನು ಮಾತಾಡ್ತಿದ್ಯಾ, ಬಾ ತೋರಿಸ್ತೀನಿ ಅಂದೆ. ಅಲ್ಲ ಕಣ, ಈ ಮಿಷಿನ್ ದುಡ್ಡು ಕೊಡ್ತದಂದೆ. ಬಾ ತೋರಿಸ್ತೀನಿ ಅಂತ ಅಂದೆ. ಅಷ್ಟೆಲ್ಲ ಸವಾಲು ಹಾಕಿ ಹೋಗಿ ATM ಹಾಕ್ತೀನಿ, ದುಡ್ಡೇ ಬರಬಾರ್ದ. ಆಮೇಲೆ ಅವ್ನು ವಾಪಸ್ ಒಂದೇ ಮಾತಂದ, ಎಷ್ಟು ಚೆನ್ನಾಗಂದ ಅಂದರೆ, ಅಯ್ಯೋ ಪುಣ್ಯಾತ್ಮ, ಈಗಿನ ಕಾಲದಲ್ಲಿ ಮನುಷ್ಯ ಕೊಟ್ಟರೆ ದುಡ್ಡು ವಾಪಸ್ ಕೊಡೋದು ಕಷ್ಟ, ಮಿಷಿನ್ ನಂಬ್ಕೊಂಬಂದಿದೆಯಲ್ಲಯ್ಯ, ನೀನಿನ ಯಾವ ಸೀಮೆನಯ್ಯ ಅಂದ. ಹೀಗೆ ಆನ್ಲೈನ್ನ ಅವಾಂತರ ಒಂದೆರಡುಗಳಿಲ್ಲ. ನೀವು ಒಂದು ವಿಷಯವನ್ನು ತಿಳ್ಕೊಳ್ಳಿ, ನಮ್ಮ ಜಗತ್ತಿನಲ್ಲಿ ಪ್ರೀತಿ ಕೊಟ್ಟಿದ್ದು, ನಮಗೆ ಜಗತ್ತಿಗೆ ಸಾಕಷ್ಟು ಥರದ ಅಪ್ಪ ಅಮ್ಮ ಅಣ್ಣ ತಮ್ಮ ಇವರೆಲ್ಲರನ್ನ ಒಟ್ಟಿಗಿಟ್ಟಿದ್ದು, ನಾವೆಲ್ಲ ಹೊಸ ಹೊಸ ಅನುಭವಗಳನ್ನ ಅನುಭವಿಸಿದ್ದು ಆಫ್ಲೈನಲ್ಲೇ, ಆನ್ಲೈನಲ್ಲ. ಹಾಗಾಗಿ ಆನ್ಲೈನ್ ಅಂತ ಅದ್ಭುತವಾದಂತಹ ವಿಷಯ ಇನ್ನೊಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ನೀವು ಹೇಳಿದ್ದು ಕರೆಕ್ಟಾಗಿದೆ. ಈಗ ಹೋಟ್ಲಿಂದ ಎಲ್ಲ ತರಿಸ್ಕೊಳ್ಳೋದು ಹೇಳಿದ್ರಲ್ಲ, ಈಗ ಹೋಟ್ಲುಗಳು ಇಲ್ಲಿ ಎಲ್ಲ ಖಾಲಿ ಆಗ್ತಾಯಿದೆ ಆನ್ಲೈನ್ ಬಂದಮೇಲೆ. ಹೋಟ್ಲುಗಳು ಮುಂಚೆ ರಾತ್ರಿ ಹೊತ್ತು ಒಂದಷ್ಟು ಉಳಿತಾ ಇತ್ತು, ಆಚೆ ಕಡೆ ಎಸೆಯೋರು ನಾಯಿಗಳು ಬರ್ತಾಯಿತ್ತು. ಈಗ ಯಾವ ಹೋಟ್ಲು ಮುಂದೆನೂ ನಾಯಿಗಳಿರಲ್ಲ, ಯಾಕೆಂದರೆ ಇರೋ ಬರೋದೆಲ್ಲ ಆನ್ಲೈನಲ್ಲಿ ತಳ್ಳಿಬಿಡ್ತಾರೆ ಅಷ್ಟೇ, ಅವ್ರಿಗೆ ಏನು ಉಳಿಯಲ್ಲ. ಹಿಂಗಾಗ್ಬಿಟ್ಟಿದೆ. ಒಂದು ಕಡೆಯದಾಗಿ ಒಂದು ಶಾರ್ಟ್ ರೌಂಡ್ ತೊಗೊಳ್ಳೋಣ. ಈಗ ಅವರಂತೂ ಸಖತ್ತಾಗಿ ಹೇಳಿಬಿಟ್ಟಿದ್ದಾರೆ, ನೀವು ಆನ್ಲೈನ್ನ ನೀವು ಸಮರ್ಥಿಸ್ಕೋಬೇಕೀಗ. ಆನ್ಲೈನಲ್ಲಿ ಇಷ್ಟೇ, ಟೈಮು, ಎನರ್ಜಿ, ಮನಿ, ಇದು 3 ಮನುಷ್ಯನಿಗೆ ಉಳಿತಾಯ ಮಾಡೋವಂಥದ್ದು. ಉದಾಹರಣೆಗೆ ನಮ್ಮ ಬೆಂಗಳೂರು ತೊಗೊಳ್ಳಿ ಫಾರ್ ಎಕ್ಸಾಂಪಲ್. ಇಲ್ಲಿಂದ ನಮಗೆ ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ 2 ಗಂಟೆ ಹೋಗಿ 2 ಗಂಟೆ ಬಂದು ಅಲ್ಲಿ 8 ಗಂಟೆ ದುಡಿದಿದ್ದಾರಲ್ಲ, ಈ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಆ ಟ್ರಾವೆಲ್ ಎಕ್ಸ್ಪೆಂಡಿಚರ್ ಮನಿ ಉಳಿತಾ, ಎನರ್ಜಿ ಅಲ್ಲಿ ಸುಸ್ತು ಟೆನ್ಷನ್ನು ಅದೆಲ್ಲ ಉಳಿತಾ, ಜೊತೆಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತಾ. ಇದು ಆನ್ಲೈನಿಂದ ಆಗ್ತಾ ಇರುವಂಥ ಪ್ರಯೋಜನಗಳು. ಇನ್ನು ರಿಲೇಷನ್ಶಿಪ್, ನೀವು ನಾಯಿ ಮುದ್ದಾಡೋಕ್ಕಾಗಲ್ಲ, ಮಕ್ಕಳನ್ನ ಮುದ್ದಾಡೋಕ್ಕಾಗಲ್ಲ ಅಂತ ಹಿಂಗೆಲ್ಲ ಹೇಳಿದ್ರಿ, ಇದರಿಂದ ರಿಲೇಷನ್ಶಿಪ್ ಹೊರಟಾಗ್ತಾ ಇದೆ ಅಂತ ಹೇಳಿದ್ರು. ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು ಅಲ್ಲಿ ರಿಲೇಷನ್ಶಿಪ್ ಬಿಲ್ಡಪ್ ಆಗಿ ಆ ವಾಟ್ಸಪ್ ಗ್ರೂಪ್ನವರೆಲ್ಲ ವರ್ಷಕ್ಕೊಂದ್ಸರಿ ಹೊಸ ಹೊಸ ಟ್ರಿಪ್ಗಳಿಗೆಲ್ಲ ಹೋಗಿರುವಂಥದ್ದು ನಾನೇ ನೋಡಿದ್ದೀನಿ, ನಾನು ಎಷ್ಟೋ ಕಡಿದ್ದೀನಿ. ಆಯಿತು, ಆ ಟ್ರಿಪ್ಗಳಿಗೆ ಹೋಗ್ತಾರೆ ಅಂದರೆ ಆಫ್ಲೈನ್ ಆಯಿತು. ಮತ್ತೆ ಅಲ್ಲ, ಆಫ್ಲೈನ್ ಮಾಡಿದಾರಲ್ಲ, ಆ ಬಾಂಧವ್ಯ ಡೆವಲಪ್ ಮಾಡಿದ್ದು ಆನ್ಲೈನು. ಗುಂಡ್ರಾವ್ ಈಗ ವರ್ಕ್ ಫ್ರಮ್ ಹೋಮ್ ಅಂದರು ನಮ್ಮ ಗುಂಡೂರಾವ್. ವರ್ಕ್ ಫ್ರಮ್ ಹೋಮಲ್ಲಿ ಗಂಡ ಹೆಂಡತಿ ಇಬ್ಬರು ಆನ್ಲೈನಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇದರಿಂದ ಏನಾಯ್ತಪ್ಪ ಅಂತಂದರೆ, ದೂರದ ಬೆಟ್ಟ ನುಣ್ಣಗೆ ಅಂತ. ಗಂಡ ದೂರ ಇದ್ದಾಗಲೇ ಹೆಂಡತಿಗೆ ಅವ್ನು ಭಾಳ ಒಳ್ಳೆಯವನ ಕಾಣ್ತಾನೆ. ಹತ್ತಿರ ಬಂದ ಮೇಲೆ ಏನಾಯ್ತಪ್ಪ ಅಂತಂದರೆ, ಗಂಡನಿಗೆ ಈಗ ಹೆಂಡತಿ ಮುದ್ದಲ್ಲ, ಹೆಂಡತಿಗೆ ಗಂಡ ಮುದ್ದಲ್ಲ. ಇಬ್ಬರೂ ಮನೆಯೊಳಗೆ ಒಟ್ಟಿಗಿದ್ದರೆ ಹೀಗೆ ಗೊತ್ತಲ್ಲ ಗಾದೆ, ಹಿತ್ತಲ ಗಿಡ ಮದ್ದಲ್ಲ ಅಂತ. ಹೀಗಾಗಿ ಮುಂಚೆ ಗಂಡ ಹೆಂಡಿರ ಜಗಳ ಉಂಡು ಮಲಗುವವರೆಗೆ ಅಂತಿತ್ತು, ಈಗ ಗಂಡ ಹೆಂಡಿರ ಜಗಳ ಆನ್ಲೈನ್ ಮುಗಿಯೋವರೆಗೆ ಅಂತ. ಅಯ್ಯಪ್ಪ, ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಹೇಳಿ ಕವಿತಾ ಅವರೇ. ಆನ್ಲೈನ್ ಅಂದರೆ ಯಶಸ್ಸು ಅಂದರೆ ನಾವೆಷ್ಟು ಬೆಳೆದ್ವಿ ಅನ್ನೋದಲ್ಲ, ನಮ್ಮ ಬೆಳವಣಿಗೆಯಿಂದ ಎಷ್ಟು ಜನಕ್ಕೆ ಸ್ಫೂರ್ತಿ ಆಯಿತು ಅಂತ. ಆ ಸ್ಫೂರ್ತಿನ ಬೇರೆಯವ್ರಿಗೆಲ್ಲ ಹಂಚಬೇಕು ಅಂದರೆ ವಾಟ್ಸಪ್ ಜಾಸ್ತಿ ಬೇಗ ಪ್ರಚಾರ ಆಗುತ್ತೆ, ಅದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ದೇವರು ಅವಕಾಶನೂ ಕೊಟ್ಟಿದ್ದಾರೆ, ಶಾಪಗಳನ್ನು ಕೊಟ್ಟಿಲ್ಲ, ವರಗಳನ್ನು ಕೊಟ್ಟಿಲ್ಲ. ಆ ವರ ಶಾಪಗಳನ್ನು ನಾವು ಅವಕಾಶಗಳಾಗಿ ಪರಿವರ್ತನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಅದು ಆನ್ಲೈನಲ್ಲಿ ಮಾಡ್ಬೋದು ಅನ್ನೋದು ನನ್ನ ವಾದ. ಮತ್ತು ಇವತ್ತು ಪೇಪರ್ಲೆಸ್ ವರ್ಕ್ ಮಾಡ್ಬೋದು ಸರ್. ಆನ್ಲೈನ್ ಅಂತ ಹೇಳಿದ್ರೆ ಯಾವುದು ಪೇಪರ್ಲೆ ಇಲ್ಲದೆ ಅದನ್ನ ಸಾಫ್ಟಾಗಿ ನಾವು ವರ್ಕ್ ಮಾಡ್ಕೊಳ್ಬೋದು. ಆನ್ಲೈನ್ ಪರ್ಚೇಸ್ ಮಾಡ್ತೀವಿ, ಎಲ್ಲದನ್ನು ಇವಾಗ ಪರ್ಚೇಸ್ ಮಾಡ್ತೀವಿ, ಮನೆಗೆ ಬರುತ್ತೆ ಅಂತ ಹೇಳಿದ್ರು. ಅವತ್ತು ಗಂಡ ಹೆಂಡ್ತಿ ಜಗಳ ಆಡ್ಬೇಕಂದ್ರೆ ಯೋಚನೆ ಮಾಡ್ತಿದ್ರು, ಯಾಕಂದರೆ ಜಗಳ ಆಡಿದರೆ ಗಂಡನಿಗೆ ಸಾಮಾನು ತಂದು ಕೊಡಲ್ಲ ಅಂತ ಹೆಂಡ್ತಿ ಭಯ, ಹೆಂಡ್ತಿ ಅಡುಗೆ ಮಾಡಲ್ಲ ಅಂತ ಗಂಡನ ಭಯ. ಇವಾಗ ಧೈರ್ಯವಾಗಿ ಜಗಳ ಆಡ್ಬೋದು, ಯಾಕಂದರೆ ಸಾಮಾನು ಮನೆಗೆ ಬರುತ್ತೆ, ಫುಡ್ಡು ಇವಾಗ ಹೇಳಿದ್ರಲ್ಲ ಅದು ಮನೆಗೆ ಬರುತ್ತೆ, ಧೈರ್ಯವಾಗಿ. ಈ ನೋವು ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಬೋದು ಸರ್. ಅವರ ಲವ್ ಫೇಲ್ಯೂರ್ ಆದರೆ ಅವಳು ಕೈ ಹಿಡಿದಾಗ ಪಾರ್ಕಿನಲ್ಲಿ ನಡೆದು ನಕ್ಕಿದ್ದು, ಅವಳು ಕೈ ಹಿಡಿದು ಪಾರ್ಕಿನಲ್ಲಿ ನಡೆದಾಗ ನಕ್ಕಿದ್ದು, ಅವಳು ಕೈ ಕೊಟ್ಟಾಗ ಬಾರ್ನಲ್ಲಿ ಕುಡಿದು ಕಕ್ಕಿದ್ದು. ಜೀವನನೇ ಬೇಜಾರಾಗಿ ಕೂತ್ಕೊಳ್ಳೋಂಥ ಸಮಯದಲ್ಲಿ ವಾಟ್ಸಪ್ಪಲ್ಲಿ ಆನ್ಲೈನಲ್ಲಿ ಕೂತ್ಕೊಂಡ್ರೆ ಜೀವನ ಎಲ್ಲ ಖುಷಿಯಾಗಿರುತ್ತೆ. ಎಲ್ಲ ಸಮಸ್ಯೆಗಳನ್ನು ಕಷ್ಟಗಳನ್ನು ಮರಿಬೋದು ಆನ್ಲೈನ್ಲೇ ಅನ್ನೋದಕ್ಕೆ ಆನ್ಲೈನೇ ಬೆಸ್ಟು ಅನ್ನೋದು ನಮ್ಮ ವಾದ ಸರ್. ಕೆಮ್ಮಿದ್ದೆಲ್ಲ ಕರೋನಾ ಅಲ್ಲ, ಆನ್ಲೈನ್ ಎಲ್ಲ ಸತ್ಯ ಅಲ್ಲ ಅಂತ ಕೂಡ ಹೇಳ್ತಾರೆ. ಯಾಕೆಂದರೆ ನಾವು ಸಮಾಜಕ್ಕೆ ಹೆಂಗೋ ಒಂಥರ ಎಲ್ಲ ಈಗ DP-ಗಳು ಹಾಕೋತಾರಲ್ಲ, ಅದು ನಂಬಕ್ಕಾಗಲ್ಲ ಅವ್ರು ಏನು ಅಂತ ಹೇಳ್ಬಿಟ್ಟು. ಇಲ್ಲಿವರೆಗೂ ಮಾತ್ರ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಕೆಳಗಡೆ ಸೂಟಲ್ಲಿ, ಕೆಳಗಡೆ ಪಟ್ಟಾಪಟ್ಟಿ ಚಡ್ಡಿ ಹಾಕೊಂಡಿರ್ತಾರೆ. ಹೀಗೆ ಅರ್ಧಂಬರ್ಧ ಪ್ರೆಸೆಂಟ್ ಮಾಡ್ತಾರೆ. ಇದು ಆನ್ಲೈನ್ ಅವಾಂತರ. ಈಗ ನೀವು ಆಫ್ಲೈನಲ್ಲಿ ಕಡೆಯದಾಗಿ ನಾನು ಆನ್ಲೈನಲ್ಲಿ ಟೀಕಿಸ್ಲಿಕ್ಕೆ ಹೋಗಲ್ಲ. ಈ ಸುತ್ತಿನಲ್ಲಿ ಆಫ್ಲೈನಲ್ಲಿ ಸಿಗ್ಬೋದಾದ ಸಂತೋಷಗಳು ಹೇಳ್ತೇನೆ, ನೀವು ಗಮನಿಸಿ. ಆಗ ಮಳೆ ಬಿದ್ದಾಗ ಮಣ್ಣಿನ ವಾಸನೆ, ಅರಳೋ ಹೂವು, ಅಪ್ಪನ ಹೆಗಲು, ಅಮ್ಮನ ಪ್ರೀತಿ, ಹೆಂಡತಿ ಗಂಡ ತಂದುಕೊಟ್ಟ ಸೀರೆ, ಅಣ್ಣ ತಂಗಿಯರ ಹುಸಿ ಜಗಳ, ತಂಗಳ ಮೊಸರನ್ನ, ಬೇಂದ್ರೆ ಪದ್ಯ, ಕುವೆಂಪು ಹಾಡು. ನಾವು
ಬಾಲ್ಯವನ್ನು ಬಹಳ ಚೆನ್ನಾಗಿ ಕಳೆದಿದ್ದೀವಿ, ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ. ಅದನ್ನು ಆಫ್ಲೈನಲ್ಲಿ ಭಾಳ ಕಳೆದಿದ್ದೀವಿ, ಭಾಳ ಚೆನ್ನಾಗಿ ಕಳೆದಿದ್ದೀವಿ. ನೀವು ಮನೆ ಕಾಂಪೌಂಡನ್ನೇ ವಿಕೆಟ್ ಮಾಡಿ ಕ್ರಿಕೆಟ್ ಆಡಿದ್ದು, ಗೋಲಿ, ಬುಗುರಿ, ಚಿನ್ನಿದಾಂಡು ಇವುಗಳನ್ನೆಲ್ಲ ಆಡಿದ್ದು, ಗದ್ದೆ ಬಯಲುಗಳಲ್ಲಿ ನಡೆದದ್ದು, ಮಾವಿನಕಾಯಿ, ಹುಣಸೆ ಹಣ್ಣು, ನೇರಳೆ ಹಣ್ಣು ಇವುಗಳನ್ನು ಕದ್ದು ತಿಂದು ಖುಷಿಯನ್ನು ಅನುಭವಿಸಿದ್ದು, ಇವೆಲ್ಲ ಆಫ್ಲೈನಲ್ಲಲ್ವಾ? ಇದೆಲ್ಲ ನಮ್ಮ ಬದುಕಿನ ಭಾಗಗಳಾಗಿ ಉಳಿಲಿಲ್ವಾ? ನಿಮಗೆ ಯಾವ ಸ್ನೇಹಿತನನ್ನು ಬೇಕಾದರೂ ನೀವು ಇವತ್ತು ಅಮೇರಿಕದಲ್ಲಿದ್ದವನ್ನ ಇಲ್ಲಿ ಮೊಬೈಲಲ್ಲಿ ನೋಡ್ಬೋದು, ಆದರೆ ಅವನನ್ನು ತಪ್ಕೊಳ್ಳೋಕ್ಕಾಗಲ್ಲ. ಅವನ ಜೊತೆ ಕೂತು ಒಂದು ಕಾಫಿ ಕುಡಿಯೋಕ್ಕಾಗಲ್ಲ. ಅವನ ಕಷ್ಟ ಸುಖಗಳನ್ನು ಅವನ ಜೊತೆ ಹಪ್ಪಿಕೊಂಡು ಅವನನ್ನು ತಪ್ಪಿಕೊಂಡು ಅದನ್ನು ಆಲಿಸ್ಲಿಕ್ಕಾಗಲ್ಲ. ನಾನು ಮನುಷ್ಯ ರೀ, ನಾನು ಮನುಷ್ಯನಾಗೇ ಉಳಿಬೇಕು. ನೋಡಿ, ಅನಗತ್ಯವಾದ ಹೆಚ್ಚು ಪರಿಚಯ ಮಾಡಿಕೊಡ್ತಾ ಇದೆ ನಿಮ್ಮ ಸಾಮಾಜಿಕ ಜಾಲತಾಣಗಳು. ನಾವೇನು ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ. ಮನುಷ್ಯ ಅಗತ್ಯಕ್ಕಿಂತ ಹೆಚ್ಚು ಸಮಾಜಕ್ಕೆ ಗೊತ್ತಾಗೋದು ಕೂಡ ಅಪಾಯಕಾರಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಆಫ್ಲೈನ್ ಒಳ್ಳೆಯದು ಹೇಳೋದು ಅಂತರದಲ್ಲಿ ನಿಜ. ಅದೀಗ ಆನ್ಲೈನ್ ಆಫ್ಲೈನ್ ಅಂತ ನಾನು ಯೋಚನೆ ಮಾಡಿದಾಗ ಈಗ ಇಡೀ ಜಗತ್ತೇನೆ ಆನ್ಲೈನ್ಗೆ ಶಿಫ್ಟ್ ಆಗಿದೆ. ಏಕೆಂದರೆ ಇಲ್ಲಿ ಕೂತ್ಕೊಂಡು ನೀವು ಅಮೇರಿಕದ ಸ್ನೇಹಿತರ ಜೊತೆಲಿ ವ್ಯವಹಾರ ಮಾಡಬಹುದು, ಅಲ್ಲಿಂದ ಅವ್ರು ಕಲಿಬಹುದು, ಇಂಥದ್ದೆಲ್ಲ ಇದೆ. ಈಗ ಓಡ್ತಿರೋ ಜಗತ್ತಿನ ಜೊತೆಗೆ ನಾವು ಹೋಗಲೇಬೇಕಾಗತ್ತೆ. ಏಕೆಂದರೆ ಆನ್ಲೈನ್ ಅಷ್ಟು ಸ್ಪೀಡಲ್ಲಿ ಓಡೋವಾಗ ನಾವಿನ್ನೂ ಆಫ್ಲೈನ್ ಅಂತ ಮನೆಯಲ್ಲೇ ಕೂತಿದ್ದರೆ ಅದರಿಂದ ಪ್ರಯೋಜನ ಆಗೋದಿಲ್ಲ. ಆಫ್ಲೈನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ನೀವು ಬಳಸ್ಕೊಳ್ಳಿ, ಬೇಡ ಅನ್ನಲ್ಲ. ಈಗ ಒಂದು ವಧುವನ್ನು ನೋಡೋಕ್ಕೆ ಹೋಗಬೇಕು, ಅದು ಆನ್ಲೈನ್ಗೂ ಆಫ್ಲೈನ್ಗೂ ವ್ಯತ್ಯಾಸ ಬರುತ್ತೆ. ಆದರೆ ಆನ್ಲೈನ್ ಇದೆಯಲ್ಲ, ಆನ್ಲೈನ್ನಿಂದ ಇವತ್ತು ಟ್ರಾನ್ಸ್ಪರೆನ್ಸಿ ಜಾಸ್ತಿ ಆಗ್ತಾಯಿದೆ. ನಿಮಗೆ ಬರ್ತಕ್ಕಂಥ ಸಂಬಳ ಟ್ರಾನ್ಸ್ಪರೆಂಟಾಗಿ ಬರುತ್ತೆ. ನಿಮಗೆ ಕೊಡಬೇಕಾದ ದುಡ್ಡು ಸಂಪೂರ್ಣವಾಗಿ ಕೈಗೆ ಸೇರ್ತಾ ಇದೆ. ನೀವು ಯಾರ ಜೊತೆ ಬೇಕಾದ್ರೂ ಮಾತಾಡ್ಬೋದು, ಎಲ್ಲಿ ಬೇಕಾದ್ರೂ ಸಂದೇಶ ಕಳಿಸ್ಬೋದು. ಈಗ ಟೆಲಿಗ್ರಾಮ್ ನಿಂತ ಮೇಲೆ ಈ ಒಂದು ಆನ್ಲೈನ್ಗಳೇ ಇವತ್ತು ನಮಗೆ ಜೀವನಕ್ಕೆ ಆಧಾರ ಆಗಿರೋದು. ಒಂದು ಸೆಕೆಂಡ್ಗೆ ಇಲ್ಲಿ ಕೂತ್ಕೊಂಡು ನಾನು ಅಮೇರಿಕದ ನನ್ನ ಗೆಳೆಯನಿಗೆ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ, ಹೊಸ ವರ್ಷಕ್ಕೋಸ್ಕರ ನಡೀತಾ ಇದೆ, ಹೊಸ ವರ್ಷ ಸ್ವಾಗತಿಸ್ತಾ ಇದ್ದೀವಿ, ಅದ್ಭುತ ರೀತಿಯಲ್ಲಿ ನಾವು ಸಂತೋಷ ಪಡ್ತೀವಿ, ಕರೋನಾ ವರ್ಷ ಮುಗಿದು ಹೊಸ ವರ್ಷದಲ್ಲಿ ಒಳ್ಳೆಯ ಆರೋಗ್ಯವನ್ನು ನಿರೀಕ್ಷಣೆ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ಬೋದು. ಹೀಗಾಗಿ ಆನ್ಲೈನಿಂದ ಇಂಥ ಎಲ್ಲ ಸೌಕರ್ಯ ಇದೆ ಅಂತಲೇ ಹೇಳ್ತಾ ಇದ್ದೀನಿ. ಆನ್ಲೈನ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ಆಫ್ಲೈನವರು ಕೂಡ ಚೆನ್ನಾಗಿ ಮಾತಾಡಿದ್ದಾರೆ. ಅವರು ಆಚೆ ಹೋದ್ಮೇಲೆ ಅವರು ಆನ್ಲೈನ್ಗೆ ಬರ್ತಾರೆ ಅಂತ ನನಗೆ ಗೊತ್ತು. ಆ ದೃಷ್ಟಿಯಿಂದ ಇವತ್ತಿನ ಈ ಒಂದು ಚಿಂತನಾ ಲಹರಿ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪ್ರೇಕ್ಷಕರೆಲ್ಲರೂ ಭಾಳ ಖುಷಿಪಟ್ಟಿದ್ದೀರಾ ಅಂತ ನನಗೆ ಭಾಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಈ ಹಾಸ್ಯ, ಈ ನಗು ಜೀವನದ ಪೂರ್ತಿ ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಬದುಕಲ್ಲಿ ನಗೆ ಇದ್ದರೆ ನಮ್ಮನ್ನು ಎಲ್ಲಿಗೆ ಬೇಕಾದ್ರೂ ತೊಗೊಂಡು ಹೋಗುತ್ತೆ. ಆ ದೃಷ್ಟಿಯಿಂದ ನಗನಗ್ತಾ ವರ್ಷವನ್ನು ನಾವು ಸ್ವಾಗತ ಮಾಡೋಣ. ಕಷ್ಟಗಳು ಬರುತ್ತೆ, ಆ ಬಂದಿದ್ದನ್ನು ಹಾಗೇ ಸ್ವಾಗತ ಮಾಡೋಣ. ರಾತ್ರಿ ಕಳೆದ ಮೇಲೆ ಹಗಲಾಗಲೇಬೇಕು. ಕರೋನಾ ಎರ ಅದು ಮುಗಿದ ಮೇಲೆ ಹೊಸ ಒಂದು ಎರ ಹುಟ್ಟಲೇಬೇಕು ಅಂತ ದಿನಕ್ಕೆ ನಾವು ನಿರೀಕ್ಷೆ ಮಾಡೋಣ. ಏನೇನು ಸರ್ಕಾರ ಹೇಳುತ್ತೆ ಆ ಜಾಗ್ರತೆಗಳನ್ನು ವಹಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಹೊಸ ವರ್ಷಕ್ಕೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ನಿಮ್ಮ ಅನುಮತಿ ಕೋರ್ತೀನಿ. ಎಲ್ಲರಿಗೂ ನಮಸ್ಕಾರ.